ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನಿಮ್ಮ ಪರಲೋಕದ ತಂದೆಯನ್ನು ತಿಳಿದುಕೊಳ್ಳುವುದು ಎಂಬ ವಿಷಯದಲ್ಲಿ ಇನ್ನೊಂದು ಸಂದೇಶದೊಡನೆ ನಿಮ್ಮೆಲ್ಲರನ್ನು ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ಪರಲೋಕದ ತಂದೆ ಬಗ್ಗೆ ಈ ಒಂದು ಸಂದೇಶ ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ಇದು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ ನಮ್ಮ ಲೈಫಲ್ಲಿ. ಯಾಕೆಂದರೆ ನಿಮ್ಮ ಪ್ರಾರ್ಥನೆ ಪರಲೋಕ ತಂದೆಗೆ ಮುಟ್ಟಬೇಕು. ಅದು ಆ ಪರಲೋಕ ತಂದೆ ನಿಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾರಾ? ಇದು ತಿಳ್ಕೊಬೇಕು. ಕೆಲವ್ರಿಗೆ ಡೌಟ್ ಇದೆ, ಪ್ರಾರ್ಥನೆ ಮಾಡುವಾಗ ದೇವ್ರು ನನ್ನ ಪ್ರಾರ್ಥನೆ ಕೇಳಿದ್ರೆ ಉತ್ತರ ಕೊಡ್ತಾರೋ ಇಲ್ವೋ ಅನ್ನೋ ಒಂದು ಡೌಟು. ಇನ್ನು ಲೋಕದಲ್ಲಿ ನಾವು ನೋಡಬೇಕಾದ್ರೆ ಅನ್ಯ ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಫಾರಿನ್ ಕಂಟ್ರೀಸಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನೇಕ ವಿಜ್ಞಾಪನೆಗಳು, ಪ್ರೇಯರ್ ರಿಕ್ವೆಸ್ಟು ಮತ್ತು ಪ್ರಾರ್ಥನೆಗಳು ಎಲ್ಲ ಕಡೆ ಮಾಡ್ತಾನೇ ಇದ್ದಾರೆ. ಪ್ರಾರ್ಥನೆಗಳು ಎಲ್ಲ ಕಡೆ ನಡೀತಾ ಇದೆ. ಆದರೆ ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಆ ಒಂದು ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇದೆಯಾ? ಪ್ರಾರ್ಥನೆ ಮಾಡಾದ್ಮೇಲೆ ಅವ್ರಿಗೆ ಬಿಡುಗಡೆ ಸಿಗ್ತಾ ಇದೆಯಾ? ಅನೇಕರು ಕಲ್ಲು, ಮಣ್ಣು ಮತ್ತು ಬೆಳ್ಳಿ, ಬಂಗಾರಗಳನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಬೆಳ್ಳಿ, ಬಂಗಾರ, ಕಲ್ಲು, ಮಣ್ಣು ಮನುಷ್ಯರನ್ನು ಅವರ ತೊಂದರೆಗಳಿಂದ ಬಿಡುಗಡೆ ಕೊಡುತ್ತಾ? ಆದರೆ ನೋಡಿ, ನಾವು ಮಾಡೋ ಪ್ರಾರ್ಥನೆ ಆ ರೀತಿಯಾಗಿಲ್ಲ. ಬೇರೆಯವರು ಮಾಡೋ ಪ್ರಾರ್ಥನೆಗೂ ನಾವು ಮಾಡೋ ಪ್ರಾರ್ಥನೆಗೂ ಬಹಳ ಬಹಳ ವ್ಯತ್ಯಾಸ ಇದೆ. ಕ್ರೈಸ್ತರು ಅಂತಂದರೆ ಕ್ರಿಸ್ತನನ್ನು ಹಿಂಬಾಲಿಸುವ ಮಕ್ಕಳು, ಜೀವಿಸುವ ದೇವರನ್ನು ಆರಾಧನೆ ಮಾಡುವ ಮಕ್ಕಳು. ನಾವು ಆರಾಧನೆ ಮಾಡ್ತಾ ಇರೋ ದೇವರು ಪರಲೋಕದಲ್ಲಿ ಆಸ್ಥಾನರೂಢನಾಗಿ ನಾವು ಮಾಡುವಂಥ ವಿಜ್ಞಾಪನೆಗಳನ್ನು ಕೇಳ್ತಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಿಜ್ಞಾಪನೆಗಳು ನಾವು ಪ್ರೆಸೆಂಟ್ ಮಾಡುವಾಗ, ಯೇಸು ಕ್ರಿಸ್ತನ ನಾಮದಲ್ಲಿ ಡೈರೆಕ್ಟಾಗಿ ನಾವು ತಂದೆ ಹತ್ರ ಮಾತಾಡೋಕ್ಕಾಗಲ್ಲ. ಯೇಸು ಕ್ರಿಸ್ತನ ನಾಮ ಹೇಳೇ ನಾವು ಮಾತಾಡೋಕ್ಕಾಗೋದು. ಯಾಕೆಂದರೆ ಯೇಸು ಕ್ರಿಸ್ತ ನಮಗೋಸ್ಕರ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ತಂದೆ ಜೊತೆ ನಾವು ರಿಲೇಷನ್ ಇಟ್ಕೋಬೇಕು, ತಂದೆ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡಬೇಕು ಅಂತ ಹೇಳಿ ಯೇಸು ಕ್ರಿಸ್ತ ಈ ಮಾರ್ಗ ನಮಗೆ ಮಾಡಿಕೊಟ್ಟಿರೋದು. ಸೊ ಯೇಸು ಕ್ರಿಸ್ತನ ಮೂಲಕ, ಆತನ ನಾಮದಲ್ಲಿ ನಾವು ಬೇಡಿಕೊಳ್ಳುವಾಗ ನಮ್ಮ ಪ್ರಾರ್ಥನೆಗೆ ನಿಶ್ಚಯವಾಗಿ ಉತ್ತರ ಇದೆ, ಸಂಶಯ ಇಲ್ದಿರೋ ಉತ್ತರ ಇದೆ. ಯಾಕಂದರೆ ನಿಮ್ಮ ಪರಲೋಕದ ತಂದೆ ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ಅನೇಕರು ವಿಜ್ಞಾಪನೆ ಮಾಡ್ತಾ ಇದ್ದಾರೆ, ನಾವು ವಿಜ್ಞಾಪನೆ ಮಾಡ್ತಾ ಇದ್ದೀವಿ ದೇವರ ಹತ್ರ. ಆದರೆ ನಮ್ಮ ವಿಜ್ಞಾಪನೆಗೆ ಖಂಡಿತವಾಗಿ ಉತ್ತರ ಸಿಗುತ್ತೆ. ಯಾಕೆ ಅಂದರೆ ನಾವು ಆರಾಧನೆ ಮಾಡೋದು ಜೀವಿಸುವ ದೇವರನ್ನು. ಮತ್ತು ಈ ಪರಲೋಕದ ತಂದೆ ಬಗ್ಗೆ ಇನ್ನೂ ಹೆಚ್ಚಾಗಿ ಈ ದಿನ ತಿಳ್ಕೊಳ್ಳೋಣ. ಯಾಕೆಂದರೆ ನಾವು ಆರಾಧನೆ ಮಾಡೋ ದೇವರು ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿ, ಸರ್ವವೂ ಆತನ ಕಂಟ್ರೋಲಲ್ಲಿದೆ. ಸರ್ವವನ್ನು ಸೃಷ್ಟಿ ಮಾಡಿರೋ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅನ್ನೋದನ್ನು ಈ ದಿನ ನಾವು ಧ್ಯಾನ ಮಾಡೋಣ. ನಾವು ವಾಕ್ಯಗಳನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ದೇವರ ವಚನದಲ್ಲಿ ಎಂಟರ್ ಆಗೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನೀನು ಅದ್ಭುತ ಸ್ವರೂಪನು, ಆಲೋಚನಕರ್ತನು. ದೇವರೇ, ನೀನೊಬ್ಬನೇ ದೇವರು, ನೀವಲ್ಲದೆ ಬೇರೆ ಯಾವ ದೇವರುಗಳು ಇಲ್ಲ. ನೀನು ಇರುವಾತನೇ ಆಗಿದ್ದೀಯ. ದೇವರೇ, ನೀನೊಬ್ಬನೇ ದೇವರು, ನಿನ್ನ ಬಿಟ್ಟರೆ ಬೇರೆ ಯಾರೂ ದೇವರಿಲ್ಲ. ನಿನಗೆ ಸರಿ ಸಮಾನವಾದವರು ಯಾರೂ ಇಲ್ಲ. ದೇವರೇ, ಈ ದಿನ ನಿಮ್ಮ ವಿಷಯವಾಗಿ, ಪರಲೋಕದ ತಂದೆ ವಿಷಯವಾಗಿ ನಾವು ಧ್ಯಾನ ಮಾಡುವಾಗ ನಿಮ್ಮನ್ನು ನಮ್ಮೆಲ್ಲರಿಗೂ ನೀವು ಪ್ರಕಟಪಡಿಸಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ಅದ್ಭುತ ಶಕ್ತಿಯನ್ನು, ನಿಮ್ಮ ಘನತೆಯನ್ನು, ಮಹಿಮೆಯನ್ನು ನಾವು ತಿಳಿದುಕೊಳ್ಳುವಂತೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ನೀವು ನಮ್ಮೊಂದಿಗಿದ್ದೀರಾ, ನೀವು ನಮ್ಮ ಪ್ರಾರ್ಥನೆ ಕೇಳ್ತೀರಾ, ನಮಗೆ ಉತ್ತರ ಕೊಡ್ತೀರಾ ಅಂತ ಹೇಳಿ ಈ ಒಂದು ವಚನಗಳ ಮೂಲಕ ನೀವು ನಿಮ್ಮ ಮಕ್ಕಳಿಗೆ ನೀವು ಪ್ರಕಟಣೆ ಕೊಡಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ವಿಷಯವಾಗಿ ನಮಗೆ ಹೆಚ್ಚಾದ ಅರಿವು ನೀವು ನಮಗೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನೀವು ಮಾತಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ, ಉಪದೇಶ ಮಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ವಾಕ್ಯದ ಭಾಗವನ್ನು ಓದಿಕೊಡೋಣ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು.
ನೋಡಿ, ಈ ಒಂದು ವಚನ ದೇವರ ಮಕ್ಕಳು ನಂಬೋದಾದರೆ ಇಡೀ ಬೈಬಲ್ಲು ಅನೇಕ ಸಾರಿ ಈ ಒಂದು ವಚನದ ಫೌಂಡೇಶನ್ ಮೇಲೆ ದೇವರು ಎಷ್ಟೊಂದು ಕಡೆ ಮಾತಾಡಿದ್ದಾರೆ. ಅನೇಕ ದೇವರ ಭಕ್ತರು ಆ ಒಂದು ವಿಷಯದಲ್ಲಿ ಬರೆದಿದ್ದಾರೆ. ಏಷಾಯ ಬರೆದಿದ್ದಾರೆ ಇದ್ರ ಬಗ್ಗೆ, ಯೆರೆಮಯ ಬರೆದಿದ್ದಾರೆ ಇದ್ರ ಬಗ್ಗೆ, ಯೋಬ ಬರೆದಿದ್ದಾನೆ, ದಾವಿದ ಬರೆದಿದ್ದಾನೆ, ಸಾಲಮೋನು ಕೂಡ ಬರೆದಿದ್ದಾನೆ. ಇಲ್ಲಿ ನಾವು ನೋಡಬೇಕಾದ್ರೆ ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ ಹೇಳಿ ಬರೆದಿದೆ. ಇದು ಹೇಗೆ ಉಂಟು ಮಾಡಿದನು, ಯಾವ ರೀತಿ ಉಂಟು ಮಾಡಿದನು ಅಂತ ಹೇಳಿ ನಾವು ನೋಡಬೇಕಾದ್ರೆ ಅದು ಬೈಬಲಲ್ಲಿ ಅನೇಕ ಕಡೆ ಬರೆದಿದೆ, ಹೇಗೆ ಉಂಟು ಮಾಡಿದನು ಅಂತ. ಇವಾಗ ಉಂಟು ಮಾಡಿದರು ಅಂತ ಇದೆ, ಹೇಗೆ ಉಂಟು ಮಾಡಿದ್ರು, ಯಾವ ರೀತಿ ಉಂಟು ಮಾಡಿದ್ರು. ಏಕೆಂದರೆ ಈ ಒಂದು ಭೂಮಿ ಆಕಾಶ ನೋಡಬೇಕಾದ್ರೆ ಅದು ಬಹಳ ಅದ್ಭುತವಾದ ಸೃಷ್ಟಿ. ಆಕಾಶವನ್ನು ನೋಡಬೇಕಾದ್ರೆ ಅದು ಎಷ್ಟು ವಿಸ್ತಾರವಾಗಿ, ಎಷ್ಟು ದೊಡ್ಡದಾಗಿ ಆ ದೇವರ ಮ್ಯಾಜೆಸ್ಟಿನ, ದೇವರ ಕೈ ಕೆಲಸವನ್ನು ತೋರಿಸುತ್ತದೆ. ಇವೆಲ್ಲ ನಾವು ನೋಡಬೇಕಾದ್ರೆ ಆದಷ್ಟು ಕದೆ ಬಂದಿದೆ ಅಂತೇಳಿ ಹೇಳೋಕ್ಕಾಗಲ್ಲ. ಯಾರೋ ಒಬ್ಬರು ಇದನ್ನು ಮಾಡಿದ್ದಾರೆ, ಇದರಿಂದ ಒಂದು ದೊಡ್ಡ ಶಕ್ತಿ ಇದೆ ಅಂತ ಹೇಳಿ ನಾವು ತಿಳಿದುಕೊಳ್ಳುವಂತೆ ದೇವರವನ್ನು ಸೃಷ್ಟಿ ಮಾಡಿಟ್ಟಿರೋದು. ಇವಾಗ ನೋಡಿ, ಒಂದು ಚೈನೀಸ್ ಕಪ್ಪಲ್ಲಿ ನೀವು ಕಾಫಿ ಕುಡಿತಾ ಇರ್ತೀರ ಅಂದ್ಕೊಳ್ಳಿ. ಆ ಚೈನೀಸ್ ಕಪ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ನನಗೆ ಬಹಳ ಇಷ್ಟ ಈ ಚೈನೀಸ್ ಮಗ್ಸು, ಸೆರಮಿಕ್ ಮಗ್ಸಲ್ಲಿ ಕಾಫಿ, ಟೀ ಮತ್ತು ಕುಡಿಯೋದೆಲ್ಲ. ಅವು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅದು ಅದಷ್ಟು ಕದೆ ಆಗುತ್ತಾ? ಯಾರಾದರೂ ಒಬ್ಬರು ಟೈಮ್ ತಗೊಂಡು ಅದನ್ನು ಡಿಸೈನ್ ಮಾಡಿ, ರೆಡಿ ಮಾಡಿ, ಪ್ರಿಂಟ್ ಮಾಡಿ ಆ ಒಂದು ಶೋಕೇಸಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸೇಲಲ್ಲಿ ಇಡೋವಾಗ ಅದನ್ನು ನಾವು ಕಾಸು ಕೊಟ್ಟು ತೊಗೊಂಡು ಬರ್ತೀವಿ. ಅದಷ್ಟು ಕದೆ ಅದು ಬಂತು ಅಂತ ಯಾರೂ ಹೇಳಲ್ಲ. ಎಷ್ಟು ಚೆನ್ನಾಗಿದೆ ಈ ಮಗ್ಗು ನೋಡೋದಕ್ಕೆ ಅನ್ನೋವಾಗ ಅದು ಒಬ್ಬರ ಕೈ ಕೆಲಸ, ಯಾರೋ ಒಬ್ಬರು ಮಾಡಿದ್ದಾರೆ ಅಂತ ನಮ್ಗೆ ಅದನ್ನು ಗೊತ್ತು. ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೈನಾ ಅಂತ ಹೇಳ್ತಾರೆ. ಆದರೆ ಈ ಭೂಮಿ ಆಕಾಶ ಮೇಡ್ ಬೈ ಗಾಡ್, ಕ್ರಿಯೇಟೆಡ್ ಬೈ ಗಾಡ್. ಈ ಭೂಮಿ ಆಕಾಶ ಸೃಷ್ಟಿ ಮಾಡಿರೋದು ದೇವರು, ಇದು ದೇವರ ಕೈ ಕೆಲಸ. ಸೊ ಇದು ನಮಗೆ ಏನು ಪ್ರಕಟಪಡಿಸುತ್ತೆ? ಈ ಒಂದು ಭೂಮಿ ಆಕಾಶ ನೋಡಬೇಕಾದ್ರೆ ಅದು ನಮಗೆ ಏನು ಪ್ರಕಟಪಡಿಸುತ್ತೆ, ಏನು ಮೆಸೇಜ್ ಕೊಡ್ತಾ ಇದೆ? ಇದು ಬಹಳ ಇಂಪಾರ್ಟೆಂಟು ವಿಶ್ವಾಸಿಗಳಿಗೆ ತಿಳಿದುಕೊಳ್ಳೋದು. ಯಾಕೆಂದರೆ ನೀವು ಆರಾಧನೆ ಮಾಡ್ತಾ ಇರೋ ದೇವರು ಈ ಒಂದು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರೋ ದೇವರು. ದೇವರು ಹೇಳ್ತಾರೆ, ಸರ್ವ ಭೂಮಿ ನನ್ನದೇ, ಅದರಲ್ಲಿರುವ ಮನುಷ್ಯರು ನನ್ನವರೇ. ದೇವರು ಎಲ್ಲ ಮಾಂಸಗಳಿಗೆ ಆತನು ದೇವರು. ಮಾಂಸಗಳಿಗೆ ಅಂತಂದರೆ ಇಂಗ್ಲೀಷಲ್ಲಿ ಫ್ಲೆಶ್ ಅಂತ ಹೇಳ್ತಾರೆ. ಅಂದರೆ ನರ ಮನುಷ್ಯರಿಗೆ, ಪ್ರತಿಯೊಂದೊಂದು ಉಸಿರಾಡೋ ಜೀವಿಗಳಿಗೆ ಆತನು ದೇವರು. ಸರ್ವ ಸೃಷ್ಟಿಗಳ ಮೇಲೆ ಆತನು ಒಡೆಯನು. ಪರಲೋಕದಲ್ಲಿ ಆಸನಾರೂಢನಾಗಿ ಕೂತುಕೊಂಡು ಸರ್ವವನ್ನು ಆಳುವ ದೇವರು. ಮತ್ತು ಈ ಒಂದು ಭೂಮಿನ ದೇವರು ಹೇಗೆ ಸೃಷ್ಟಿ ಮಾಡಿದರು ಅನ್ನೋದು ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟು. ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ನಾವು ನೋಡಬೇಕಾದ್ರೆ ಏಷಾಯದಲ್ಲಿ ಹೋಗೋಣ. ಮೊದಲು ಏಷಾಯ 40ನೇ ಅಧ್ಯಾಯ. ಅದಕ್ಕಿಂತ ಮುಂಚೆ ಒಂದು 2 ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದು ಹೇಗೆ ಅಂತಂದರೆ, ತನ್ನ ಜ್ಞಾನದಿಂದಲೂ ಸರ್ವಶಕ್ತಿಯಿಂದಲೂ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದಾರೆ. ಆದರೆ ಏಷಾಯ ಬರೆಯುವಾಗ ದೇವರ ಶಕ್ತಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬರೀತಾರೆ. ಯೆರೆಮಯದಲ್ಲಿ ಓದಬೇಕಾದ್ರೆ ಅದು ಕೂಡ ಅಲ್ಲಿ ದೇವರ ಶಕ್ತಿ ಬಗ್ಗೆ ಇದೆ. ಬಟ್ ಏಷಾಯ ಎರಡೂ ಮಿಕ್ಸ್ ಮಾಡಿ ಬರೆದಿದ್ದಾರೆ, ಜ್ಞಾನ ಮತ್ತು ಸರ್ವಶಕ್ತಿ. ಇದು ಬಹಳ ಇಂಪಾರ್ಟೆಂಟು. ನೋಡಿ, ಕೆಲವ್ರಿಗೆ ಶಕ್ತಿ ಇರುತ್ತೆ, ಒಳ್ಳೆ ಶಕ್ತಿ, ಪರಾಕ್ರಮ ಶಕ್ತಿ ಎಲ್ಲರಿಗೂ ಇರೋದಿಲ್ಲ ದೇವ್ರ ಥರ. ಆದರೆ ಬೇರೆ ಚಿಕ್ಕ ಲೆವೆಲಲ್ಲಿ ಕೆಲವ್ರಿಗೆ ಶಕ್ತಿ ಇರುತ್ತೆ. ಆ ಒಂದು ಶಕ್ತಿ ಜ್ಞಾನ ಇಲ್ದಿರ ಅದು ಯೂಸ್ ಮಾಡೋಕ್ಕೋದ್ರೆ ಅದು ಡಿಸಾಸ್ಟರಸ್ ಆಗಿ ಎಂಡಾಗುತ್ತೆ. ನೋಡಿ, ದೇವರು ಜ್ಞಾನದಿಂದಲೂ ಸರ್ವಶಕ್ತಿಯಿಂದಲೂ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ ಏಷಾಯ ಏನು ಬರೆದಿದ್ದಾರೆ ಕೆಲವು ಥಿಂಗ್ಸ್ ಓದೋಣ. ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದನು. ಸಾಗರ ಸಮುದ್ರಗಳು ಸೆರೆಯಿಂದ ಅಳತೆ ಮಾಡೋದು ಅಂದರೆ ಮೆಷರ್ ಮಾಡೋದು. ಸಾಗರ ಸಮುದ್ರ ಎಷ್ಟು ದೊಡ್ಡದಾಗಿದೆ, ಎಷ್ಟು ನೀರಿದೆ ಅಂತ ಹೇಳಿ ಅಳತೆ ಮಾಡೋದು. ಸೊ ಇದನ್ನು ಅಳತೆ ಮಾಡೋಕ್ಕೆ ಯಾರ ಕೈಲಾಗುತ್ತೆ? ಇಡೀ ಲೋಕದಲ್ಲಿ ನೋಡಬೇಕಾದ್ರೆ 3 ಭಾಗ ನೀರಿದೆ ಅಂತ ಹೇಳ್ತಾರೆ. ಇದನ್ನು ಅಳತೆ ಮಾಡೋಕ್ಕಾಗುತ್ತಾ? ಅದರಲ್ಲಿ ಎಷ್ಟು ಲೀಟ್ರು ನೀರಿದೆ ಅಂತ ಹೇಳೋಕ್ಕಾಗುತ್ತಾ? ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಎಷ್ಟು ಗ್ಯಾಲೋನ್ಸ್ ನೀರಿದೆ ಅಲ್ಲಿ ಅಂತ ಯಾರಾದರೂ ಅಳತೆ ಮಾಡಿ ಹೇಳೋಕ್ಕಾಗುತ್ತಾ? ಮನುಷ್ಯರು
ಯಾವ ಮನುಷ್ಯರು ಅದನ್ನು ಅಳತೆ ಮಾಡಿ ಹೇಳೋಕ್ಕಾಗಲ್ಲ. ಆದರೆ ದೇವರು ಇದು ಸೃಷ್ಟಿ ಮಾಡೋವಾಗ ಅಳತೆ ಮಾಡಿದನು ಅಂತ ಹೇಳಿ ಇಲ್ಲಿ ಬರೆದಿರೋದು ಯೆಶಾಯ. ಯಾವನು ಆಕಾಶದ ಮಂಡಲದ ಪರಿಣಾಮವನ್ನು ಗೇಣಿನಿಂದ ನಿರ್ಣಯಿಸಿದನು. ಅಂದರೆ ದೇವರು ಆಕಾಶ ಮಂಡಲ ನೋಡಬೇಕಾದ್ರೆ ಸ್ಕೈ ಅಂತ ಹೇಳ್ತಾರಲ್ಲ, ನೀಲಿ ಆಕಾಶ, ಆ ಮೋಡಗಳೆಲ್ಲ, ಇದು ಮೋಡಗಳ ಮೇಲೆ ಇರುವಂಥ ಆಕಾಶ ನೀಲಿ ಕಲರಾಗಿ ಕಾಣುತ್ತಲ್ಲ, ಅದು ನೋಡಿ ಫುಲ್ ನೀಲಿ ಕಲರ್ ಕಾಣೋದು ದೇವರು ತನ್ನ ಕೈಯಿಂದ ಮೆಷರ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬರೆದಿರೋದು ಯೆಶಾಯ. ಸೊ ಅದನ್ನು ಯಾರಾದರೂ ಮೆಷರ್ ಮಾಡೋಕ್ಕಾಗುತ್ತಾ ಎಷ್ಟು ದೊಡ್ಡದಾಗಿದೆ ಅಂತ? ಇವಾಗೂ ಯಾರಿಗೂ ಗೊತ್ತಿಲ್ಲ. ಈ ಒಂದು ಯೂನಿವರ್ಸ್ ಎಷ್ಟಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಕೆಲವು ಥಿಂಗ್ಸ್ ನಮಗೆ ಗೊತ್ತು, ಬೇರೆ ಬೇರೆ ಗ್ರಹಗಳಿದ್ದಾವೆ, ಬೇರೆ ಬೇರೆ ಗ್ಯಾಲಕ್ಸಿಗಳಿದ್ದಾವೆ, ಲಕ್ಷಾಂತರ ಗ್ಯಾಲಕ್ಸಿಗಳಿದ್ದಾವೆ ಅಂತ ಗೊತ್ತು. ಆದರೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಒಂದು ಅಸಂಪ್ಷನ್ ಹೇಳ್ತೀವಿ, 9 ಗ್ರಹಗಳಿದ್ದಾವೆ ಅಂತ ಗೊತ್ತು. ಅದು ನಮಗೆ ಗೊತ್ತಿರೋದು ಅಷ್ಟೇ. ಅದಕ್ಕೆ ಮೀರಿ ಇನ್ನೂ ಜಾಸ್ತಿ ಇದ್ದಾವೆ. ಮನುಷ್ಯನಿಗೆ ಅಂಡರ್ಸ್ಟ್ಯಾಂಡಿಂಗ್ಗೆ ಮೀರಿ ಇನ್ನೂ ಅನೇಕ ಥಿಂಗ್ಸ್ ಇದ್ದಾವೆ. ಸೊ ಈ ಒಂದು ಆಕಾಶ ಮಂಡಲವನ್ನು ದೇವರು ತನ್ನ ಕೈಯಿಂದ ಮೆಷರ್ ಮಾಡಿ, ಗೇಣಾಗ್ತವಲ್ಲ, 1 ಗೇಣು 2 ಗೇಣು ಅಂತ ಹೇಳಿ ಇಷ್ಟು ಮೆಷರ್ ಇದೆ ಅಂತ, ದೇವರು ಆಕಾಶವನ್ನು ಆ ರೀತಿ ಕೈಯಿಂದ ಮೆಷರ್ ಮಾಡಿ ಸೃಷ್ಟಿ ಮಾಡಿದನು ಅಂತ ಹೇಳಿ ಬರೆದಿರೋದು. ಆದರೆ ಇಲ್ಲಿ ಯೆಶಾಯ ಕ್ವಶನ್ ಕೇಳ್ತಿದ್ದಾರೆ, ಯಾವನ್ ಮಾಡಿದ್ರು ಅಂತ ಹೇಳಿ. ಆದರೆ ಅವರು ದೇವ್ರು ಮಾಡಿದ್ರು ಅಂತ ಹೇಳಿ ಇದು ಯಾರ ಕೈಲಾದರೂ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಕ್ವಶನ್ ಕೇಳ್ತಾ ಇರೋದು. ಇನ್ನು ಮುಂದಕ್ಕೆ ಹೋದೋಣ. ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು? ಅಂದರೆ ಭೂಮಿ ಮೇಲೆ ಎಷ್ಟು ಮಣ್ಣಿದೆ, ಎಷ್ಟು ಮಣ್ಣು ಧೂಳಿದೆ, ಆ ಮೆಷರ್ಮೆಂಟು ಕೂಡ ದೇವ್ರಿಗೆ ಗೊತ್ತು. ಇದು ಮನುಷ್ಯರಿಗೆ ಗೊತ್ತಾ? ಭೂಮಿ ಮೇಲೆ ಎಷ್ಟು ಮಣ್ಣಿದೆ, ಎಷ್ಟು kg ಮಣ್ಣಿದೆ, ಎಷ್ಟು ಟನ್ಸ್ ಮಣ್ಣಿದೆ? ಯಾರಿಗೂ ಗೊತ್ತಿಲ್ಲ. ಆದರೆ ದೇವ್ರಿಗೆ ಗೊತ್ತು. ಅದು ಇಲ್ಲಿ ಯೆಶಾಯ ಬರಿತಾ ಇರೋದು. ಮತ್ತು ಇನ್ನೊಂದು, ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು? ಬೆಟ್ಟ ಎಷ್ಟು ವೆಯ್ಟ್ ಇದೆ, ಗುಡ್ಡ ಎಷ್ಟು ವೆಯ್ಟ್ ಇದೆ, ಅದರ ಮೆಷರ್ಮೆಂಟ್ ಏನು, ಎಷ್ಟು ಹೈಟ್ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಆಳವಾಗಿದೆ ಕೆಳಗಡೆ, ಇದು ಮೆಷರ್ಮೆಂಟು ಯಾವ ಮನುಷ್ಯನಿಗಾದರೂ ಗೊತ್ತಾ ಅಂತ ಹೇಳಿ ಯೆಶಾಯ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು? ಯಾವನು ಆಲೋಚನಾಕರ್ತನಾಗಿ ಆತನಿಗೆ ಉಪದೇಶ ಮಾಡಿದನು? ಇಲ್ಲಿ 12ನೇ ವಚನ ನಾವು ಓದಬೇಕಾದ್ರೆ ದೇವರ ಒಂದು ಪರಾಕ್ರಮ ಶಕ್ತಿಯನ್ನು, ಒಂದು ಮಹಾಶಕ್ತಿಯನ್ನು ವ್ಯಕ್ತಪಡಿಸಿ ಇಲ್ಲಿ ಬರಿತಾ ಇರೋದು. ಇಷ್ಟು ದೊಡ್ಡದನ್ನು ಮೆಷರ್ ಮಾಡಬೇಕಾದ್ರೆ, ಆಕಾಶವನ್ನು ಗೇಣಿನಿಂದ ಎಣಿಸ್ಬೇಕಾದ್ರೆ, ಸಮುದ್ರದ ನೀರನ್ನು ಎಷ್ಟಿದೆ ಅಂತ ಹೇಳಿ ಮೆಷರ್ ಮಾಡಬೇಕಾದ್ರೆ ಅಲ್ಲಿ ದೇವರ ಶಕ್ತಿ ಇನ್ವಾಲ್ವ್ ಆಗಿದೆ. ದೇವರ ಶಕ್ತಿ. ಇಲ್ಲಿ 13ನೇ ವಚನಕ್ಕೆ ಬರಬೇಕಾದ್ರೆ ಜ್ಞಾನದ ಬಗ್ಗೆ ಇಲ್ಲಿ ಯೆಶಾಯ ಬರೆದಿರೋದು. ಯೆಹೋವ ತಂದೆ ಜ್ಞಾನ. ಯಾವನು ಆಲೋಚನಾಕರ್ತನಾಗಿ ಆತನಿಗೆ ಉಪದೇಶಿಸಿದನು? ಯಾರು ಹೇಳ್ಕೊಟ್ರು ದೇವ್ರಿಗೆ? ಈ ರೀತಿ ನೀನು ಸೃಷ್ಟಿ ಮಾಡಬೇಕು, ಈ ರೀತಿ ನೀನು ಮೆಷರ್ ಮಾಡಬೇಕು, ಈ ರೀತಿಯೇ ನೀನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ದೇವರಿಗೆ ಉಪದೇಶ ಮಾಡಿದವ್ರು ಯಾರು? ಅದು ಉತ್ತರ ಏನು ಗೊತ್ತಾ? ಯಾರೂ ಅಲ್ಲ. ದೇವರು ತಾನೇ ಸ್ವತಃ ಮಾಡಿದ್ದು, ತನ್ನ ಜ್ಞಾನದಿಂದ ತನ್ನ ಶಕ್ತಿಯಿಂದ ಉಂಟು ಮಾಡಿದ್ದು. ಆತನಿಗೆ ಉಪದೇಶ ಮಾಡೋರು, ಆತನಿಗೆ ಆಲೋಚನೆ ಕೊಡೋರು ಯಾರೂ ಇಲ್ಲ. ಯಾಕೆಂದರೆ ಅವರಿಗೆ ಮೇಲೆ ಯಾರೂ ಇಲ್ಲ. ಆತನು ಸರ್ವಶಕ್ತನು, ಉನ್ನತನಾದ ದೇವರು, ಉನ್ನತ ಮಟ್ಟದಲ್ಲಿ ಆಸ್ಥಾನರೂಢನಾಗಿ ಕುತ್ಕೊಂಡಿರೋ ದೇವರು. ಆತನಿಗೆ ಮೇಲೆ ಒಬ್ಬರೂ ಇಲ್ಲ. ಆತನಿಗಿಂತ ಜ್ಞಾನವಂತರು ಯಾರೂ ಇಲ್ಲ, ಆತನಿಗಿಂತ ಶಕ್ತಿ ಇರೋರು ಯಾರೂ ಇಲ್ಲ ಅಂತ ಹೇಳೋ ಒಂದು ಕಾಂಟೆಕ್ಸ್ಟಲ್ಲಿ ಯೆಶಾಯ ಇಲ್ಲಿ ಬರೀತಾ ಇರೋದು. ಇನ್ನು ಮುಂದಕ್ಕೆ ಹೋದೋಣ. ಆತನು ಯಾವನ ಆಲೋಚನೆಯನ್ನು ಕೇಳಿದನು? ಯಾರಾದರೂ ಇದ್ರ ಆದಿಯಲ್ಲಿ ದೇವರು ಆಲೋಚನೆ, ನನಗೇನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ, ನನಗೆ ಹೇಳ್ಕೊಡ್ತೀಯಾ ಅಂಥೇಳಿ ದೇವರು ಹೋಗಿ ಯಾರನ್ನಾದರೂ ಕೇಳಿದ್ರ? ಯಾರೂ ಇಲ್ಲ. ಆದಿಯಲ್ಲಿ ಆತನು ಮಾತ್ರ ಇದ್ದನು. ಮುಂದಕ್ಕೆ ಹೋಗೋಣ. ಯಾವನು ಆತನಿಗೆ ಬುದ್ಧಿ ಕಲಿಸಿ ಆತನನ್ನು ನ್ಯಾಯ ಮಾರ್ಗದಲ್ಲಿ ನಡೆಸಿದನು? ನಮ್ಮ ದೇವರದ್ದು ಇನ್ನೊಂದು ಕ್ಯಾರೆಕ್ಟರ್ ಏನು ಅಂತಂದರೆ ನೀತಿಯ ನ್ಯಾಯಾಧೀಶ. ಪರ್ಫೆಕ್ಟಾಗಿ ಮಾಡ್ತಾರೆ ಎಲ್ಲರೂ. ಸೊ ನೀತಿಯಲ್ಲಿ ನಡ್ಕೋಬೇಕು, ಕರೆಕ್ಟಾಗಿ ನಡ್ಕೋಬೇಕು ಅಂತ ಹೇಳಿ ದೇವರಿಗೆ ಬೋಧನೆ ಕೊಟ್ಟವರು ಯಾರು? ಆನ್ಸರ್ ಏನು ಅಂದರೆ ಯಾರೂ ಇಲ್ಲ, ಆತನೇ. ಯಾವನು ಆತನಿಗೆ ಜ್ಞಾನವನ್ನು ಬೋಧಿಸಿ ವಿವೇಕ ಮಾರ್ಗವನ್ನು ತೋರಿಸಿದನು? ಯಾರೂ ಇಲ್ಲ. ಇದೆಲ್ಲ ದೇವರಲ್ಲಿದೆ, ದೇವರ ನೇಚರು. ಆತನು ಜ್ಞಾನವಂತನು,
ಮಹಾಶಕ್ತಿಯುಳ್ಳ ದೇವರು, ಪರಿಶುದ್ಧನು, ನೀತಿವಂತನಾದ ದೇವರು ಆತನು. ಸೊ ಆತನಿಗೆ ಮಾರ್ಗ ತೋರಿಸುವವರು, ಆತನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಈ ಥರ ಮಾಡು ಆ ಥರ ಮಾಡು ಅಂತ ಹೇಳೋರು ಯಾರೂ ಇಲ್ಲ. ಯಾಕೆಂದರೆ ಜ್ಞಾನದ ಒಂದು ಬುಗ್ಗೆ ದೇವರು ಮತ್ತು ಶಕ್ತಿಯ ಒಂದು ಸ್ಟಾರ್ಟಿಂಗ್ ಪಾಯಿಂಟೇ ದೇವರು. ಸರ್ವಶಕ್ತನು, ಸರ್ವಜ್ಞಾನಿಯಾದ ದೇವರು. ಎಲ್ಲ ಆತನಿಂದಲೇ ಶುರುವಾಗೋದು, ಆತನಿಂದನೇ ಸ್ಟಾರ್ಟ್ ಆಗೋದು, ಆತನೇ ಎಲ್ಲದಕ್ಕೂ ಮೂಲ ಕಾರಣನು. ಜ್ಞಾನ ಎಲ್ಲಿಂದ ಬರುತ್ತೆ ಅಂತಂದರೆ ದೇವರಿಂದ ಬರುತ್ತೆ. ಮತ್ತು ಶಕ್ತಿ, ಪವರ್ ಎಲ್ಲಿಂದ ಬರುತ್ತೆ ಅಂತಂದರೆ ದೇವರಿಂದನೇ ಬರುತ್ತೆ. ಈ ಒಂದು ಜ್ಞಾನ, ಈ ಒಂದು ಪವರ್ ಅನ್ನೋದು ಬಹಳ ಇಂಪಾರ್ಟೆಂಟು. ಬರೀ ಪವರ್ ಇದ್ದು ಜ್ಞಾನ ಇಲ್ಲ ಅಂತಂದರೆ ಆ ಒಂದು ಪವರ್ ಮೋಸಕರವಾಗಿ ಎಂಡಾಗ್ಬೋದು. ಜ್ಞಾನನೂ ಬೇಕು, ಪವರು ಬೇಕು. ಆ ಒಂದು ಎರಡು ನಮ್ಮ ಯೆಹೋವ ತಂದೆಯಲ್ಲಿದೆ. ಅದೇ ಯೇಸು ಕ್ರಿಸ್ತ ಕೂಡ ಹೊಸ ಒಡಂಬಡಿಕೆಯಲ್ಲಿ ನಾವು ಓದಬೇಕಾದ್ರೆ ನಜರೇತಲ್ಲಿ ಬಂದು ಯೇಸು ಕ್ರಿಸ್ತ ಬೋಧನೆ ಮಾಡ್ತಾ ಇರ್ತಾರೆ, ತನ್ನ ಜನರಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಅಂದರೆ ಆ ನಜರೇತಲ್ಲಿ ಯೇಸು ಕ್ರಿಸ್ತ ಹುಟ್ಟಿ ಬೆಳೆದಿರೋ ಒಂದು ಜಾಗ. ಸೊ ಅವರೊಂದು ಸ್ವಂತ ಜಾಗಕ್ಕೆ ಹೋಗಿ ಟೀಚ್ ಮಾಡುವಾಗ, ಯೇಸು ಕ್ರಿಸ್ತ ಜ್ಞಾನದಿಂದ ಬೋಧನೆ ಮಾಡುವಾಗ ಅನೇಕ ಅದ್ಭುತಗಳು ಮಾಡ್ತಾಯಿದ್ರು. ಅವ್ರು ನೋಡಿ ಆಶ್ಚರ್ಯಪಡ್ತಾರೆ. ಈ ಹುಡುಗ ನಮ್ಮ ಜೊತೆ ಬೆಳೆದಿರೋ ಈ ಒಂದು ಹುಡುಗ, ಈ ಒಂದು ಜ್ಞಾನ, ಈ ಒಂದು ಪರಾಕ್ರಮ ಶಕ್ತಿ, ಅಂದರೆ ಮೈಟಿ ವರ್ಕ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಈ ಒಂದು ವಿಸ್ಟಮ್ಮು, ಈ ಒಂದು ಮೈಟಿ ವರ್ಕ್ಸ್, ಅದ್ಭುತ ಕಾರ್ಯಗಳು ಹೇಗೆ ನಡೀತಾ ಇದ್ದಾವೆ ಅಲ್ಲಿ ನೋಡಿದ್ರ, ಜ್ಞಾನ ಅದ್ಭುತ ಕಾರ್ಯ ಅಂತ ಹೇಳಿ ಜೊತೆಲಿ ಬರೆದಿದೆ. ಇದು ಅದೇ ಪ್ರಮಾಣದಲ್ಲಿ ದೇವರು ಮಾಡಿರೋದಿಲ್ಲಿ. ಜ್ಞಾನ ಮತ್ತು ಅದ್ಭುತ ಶಕ್ತಿ, ಇದು ಎರಡು ಯೂಸ್ ಮಾಡಿ ದೇವರು ಈ ಒಂದು ಸೃಷ್ಟಿ ಮಾಡಿರೋದು. ಇನ್ನು ಮುಂದಕ್ಕೆ ಓದೋಣ. ಇದು ನೋಡಿದ್ವಲ್ಲ ಇಲ್ಲಿ, ಇದರಲ್ಲಿ ಏಷಯ ಬಗ್ಗೆ ಓದ್ವಿ ನಾವೀಗ. ಯೆರೆಮಯ ಏನು ಹೇಳ್ತಾರೆ ಇದ್ರ ಬಗ್ಗೆ, ಅದು ಸ್ವಲ್ಪ ಓದೋಣ. ಯೆರೆಮಯ 27ನೇ ಅಧ್ಯಾಯ 5ನೇ ವಚನ. ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು, ಭೂಮಿಯನ್ನು, ಅದರ ಮಾನವರನ್ನು, ಪಶುಗಳನ್ನು ಸೃಷ್ಟಿಸಿದ್ದೇನೆ. ಸೊ ಸೃಷ್ಟಿ ಮಾಡಿರೋದು ಯಾರು? ಭೂಮಿ, ಪರಲೋಕ, ಆಕಾಶ, ಅದರಲ್ಲಿರುವಂಥ ಮನುಷ್ಯರು, ಪಶುಗಳು, ಕ್ರಿಮಿಗಳು, ನೀರು, ಜಲ, ನೆಲ, ಒಣ ನೆಲ, ಇದೆಲ್ಲ ಯಾರು ಸೃಷ್ಟಿ ಮಾಡಿರೋದು ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು ನಾನೇ ಇದೆಲ್ಲ ಸೃಷ್ಟಿ ಮಾಡಿದ್ದು. ಸೊ ಸೃಷ್ಟಿಗೆ ಮೂಲಕರ್ತನು, ಆತನೇ ಸೃಷ್ಟಿ ಮಾಡಿದ್ದು ಇದೆಲ್ಲ. ಹೇಗೆ ಅಂತಂದರೆ ತನ್ನ ಜ್ಞಾನದಿಂದ, ಪರಾಕ್ರಮ ಶಕ್ತಿಯಿಂದ ದೇವರು ಇದನ್ನು ಸೃಷ್ಟಿ ಮಾಡಿರೋದು. ಇನ್ನು ನಾವು ಏಷಯದಲ್ಲಿ ಓದಬೇಕಾದ್ರೆ ಇನ್ನೂ 42ನೇ ಅಧ್ಯಾಯ, 44ನೇ ಅಧ್ಯಾಯ, 48ನೇ ಅಧ್ಯಾಯದಲ್ಲೆಲ್ಲ ಅನೇಕ ಕಡೆ ಏಷಯ ಬರೆದಿದ್ದಾರೆ. ಏನಂದರೆ ದೇವ್ರ ಬಗ್ಗೆ ದೇವರು ಹೇಳ್ತಾರೆ, ಈ ಒಂದು ಆಕಾಶ ಮಂಡಲವನ್ನು ನಾನು ಒಂದು ಕರ್ಟನ್ ಥರ ಹಾಸಿದೆ ಅಂತ ಹೇಳಿ ಒಂದು ವಚನ ಬರೆದಿದೆ. ಅದು ಓದೋಣ, ಬಹಳ ಚೆನ್ನಾಗಿದೆ ಆ ವಚನ. ಏಷಯನು ಬರೆದ ಗ್ರಂಥ 40ನೇ ಅಧ್ಯಾಯ, ಅದೇ ಅಧ್ಯಾಯ ಮತ್ತೆ ನೋಡೋಣ. ಆದರೆ 18ನೇ ವಚನದಿಂದ ನಾವಿಲ್ಲಿ ನೋಡೋಣ. ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸಿರಿ? ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ? ಅಂದರೆ ಇಷ್ಟು ದೊಡ್ಡ ದೇವರು, ಸೃಷ್ಟಿಕಾರ್ಯ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಇಷ್ಟು ದೊಡ್ಡ ದೇವರನ್ನ ನೀವು ಯಾರಿಗೆ ಹೋಲಿಸ್ತೀರಾ? ಯಾರಿಗೆ ದೇವ್ರನ್ನ ಸಮ ಮಾಡೋಕ್ಕಾಗುತ್ತೆ? ವಿಗ್ರಹವಾದರೋ ಶಿಲ್ಪಿಯು ಅದನ್ನು ಎರಕ ಹೊಯ್ಯುವವನು, ಅಕ್ಕಸಾಲಿಗನು ಅದಕ್ಕೆ ಚಿನ್ನದ ಕವಚವನ್ನು ಬಡಿದು ಬೆಳ್ಳಿಯ ಸರಪಣಿಯನ್ನು ಮಾಡುವನು. ಸೊ ಇದು ವಿಗ್ರಹ ಬಗ್ಗೆ ಹೇಳ್ತಾ ಇರೋದು. ಮತ್ತು ಇಲ್ಲಿ 21ನೇ ವಚನ ಓದೋಣ. ನಿಮಗೆ ತಿಳಿದಿಲ್ಲವೋ? ನೀವು ಕೇಳಲಿಲ್ಲವೋ? ಆದಿಯಿಂದ ನಿಮಗೆ ಉಪದೇಶವಾಗಿ ಬಂದಿಲ್ಲವೋ? ಭೂಮಿಯು ಸ್ಥಾಪಿತವಾದಂದಿನಿಂದ ನೀವು ಗ್ರಹಿಸಲಿಲ್ಲವೋ? ಭೂಮಂಡಲ ನಿವಾಸಿಗಳು ಮಿಡತೆಗಳಂತೆ ಸಣ್ಣಗೆ ಕಾಣಿಸುವಷ್ಟು ಉನ್ನತವಾದ ಆಕಾಶದಲ್ಲಿ ಆತನು ಆಸೀನನಾಗಿದ್ದಾನೆ. ಆಕಾಶ ಮಂಡಲವನ್ನು ನವರು ಬಟ್ಟೆಯಂತೆ ಹರಡಿ ನಿವಾಸವಾದ ಗೂಡಾರದಂತೆ ಎತ್ತಿ ಕಟ್ಟಿದ್ದಾನೆ. ಆಕಾಶವನ್ನು ದೇವರು ಯಾವ ರೀತಿ ಹರಡಿದರಂತೆ, ಯಾವ ರೀತಿ ಸ್ಪ್ರೆಡ್ ಮಾಡಿದ್ರು ಅಂತ, ಆಕಾಶ ಮಂಡಲವನ್ನು ನವರು ಬಟ್ಟೆಯಂತೆ ಹರಡಿ. ನವರು ಬಟ್ಟೆ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಗೆ ಬರೆದಿದೆ ಅಂತಂದರೆ, ಒಂದು ಕರ್ಟನ್ ಈ ರೀತಿ ಹಿಂಗೆ ಎಳಿದೀವಲ್ಲ,
ನಿಮ್ಮ ಮನೇಲಿ ಕಿಟಕಿಗಳು ಕ್ಲೋಸ್ ಮಾಡಬೇಕಾದ್ರೆ ಕರ್ಟನ್ ಹಾಕ್ತಿರಲ್ಲ, ಹಿಂಗೆ ಎಳಿತೀರಲ್ಲ, ಅದಕ್ಕೇನಾದರೂ ನೀವು ಬಹಳ ಕಷ್ಟಪಡ್ತೀರಾ? ಸೋಫಾಯಿಂದ ಎದ್ದು ಹೋಗಿ ಆ ಕರ್ಟನ್ನ ಹಿಂಗೆ ಈಸಿಯಾಗಿ ಎಳಿತೀರಾ. ಯಾವುದೇ ಒಂದು ಎಫರ್ಟ್ ತೊಗೊಂಡಿರಾ, ಯಾವುದೇ ಒಂದು ಕಷ್ಟಪಟ್ಟು ಶ್ರಮಪಟ್ಟು ಏನೋ ಅಷ್ಟು ಕಷ್ಟಪಟ್ಟು ಟ್ರೈ ಮಾಡ್ದಿರಾ ಈಸಿಯಾಗಿ ನಿಮ್ಮ ಕರ್ಟನ್ನು ನೀವು ಕ್ಲೋಸ್ ಮಾಡ್ತೀರಾ. ಅದೇ ರೀತಿಯಾಗಿ ದೇವರು ಆಕಾಶವನ್ನು ವಿಸ್ತಾರವಾಗಿ ನವರು ಬಟ್ಟೆಯಂತೆ ಹರಡಿದನು. ಸೊ ಈ ದೇವರು ಇದನ್ನು ಯಾರು ಸಹಾಯ ಇಲ್ದಿರನು ಮಾಡಿದ್ದಾರೆ ಅಂತ ಹೇಳಿ ನಾವು 44ನೇ ಅಧ್ಯಾಯದಲ್ಲಿ ಓದ್ತೀವಿ. ಇಷ್ಟು ಮಾಡೋ ದೇವ್ರಿಗೆ ಯಾರ ಸಹಾಯನೂ ಬೇಡ, ನಾನೊಬ್ಬನೇ ಕೆಲಸ ಮಾಡಿದೆ, ನನಗೆ ಯಾರ ಸಹಾಯಕನು ಅಂತ ಹೇಳಿ ದೇವರು ಕ್ವಶನ್ ಕೇಳ್ತಾ ಇರೋದು ಏಷಯದಲ್ಲಿ. ಆ ಏಷಯದಲ್ಲಿ ಇದು ಒಂದು ಭಾಗದಲ್ಲಿ ನಾವು ನೋಡ್ತೀವಿ, ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿರೋ ದೇವರು, ಸೃಷ್ಟಿಕರ್ತನು, ಆಕಾಶವನ್ನು ಗಂಗಲ ಮಂಡಲವನ್ನು ಎಲ್ಲವನ್ನು ಸೃಷ್ಟಿ ಮಾಡಿರೋ ದೇವರು ಅಂತ ಹೇಳಿ ಆದಮೇಲೆ ನೆಕ್ಸ್ಟ್ ವಚನ ಏನು ಬರೆದಿದೆ ಅಂತಂದರೆ, ಈ ಸೃಷ್ಟಿ ಮಾಡಿರೋ ನಾನು ನಿಮಗೆ ವಿಮೋಚಕನು, ಇದೆಲ್ಲ ಇಷ್ಟು ಈಸಿಯಾಗಿ ಮಾಡಿರೋ ನಾನು ನಿಮಗೆ ಸಹಾಯಕನು ಅಂತ ಹೇಳಿ ಬರೆದಿರೋದು. ಅಂದರೆ ಇಷ್ಟು ದೊಡ್ಡ ದೇವ್ರನ್ನ ನೀವು ಆರಾಧನೆ ಮಾಡ್ತಾಯಿದ್ದೀರಾ, ನಿಮಗೆ ಸಹಾಯ ನಾನು ಕೊಡ್ತೀನಿ. ಸೊ ಇಷ್ಟು ದೊಡ್ಡ ಕಾರ್ಯಗಳನ್ನ ಮಾಡಿರೋ ನಾನು ನಿಮ್ಮ ಪ್ರಾಬ್ಲಮ್ಸ್ನ ಫಿಕ್ಸ್ ಮಾಡೋಕ್ಕಾಗೋದಿಲ್ವಾ ಅಂತ ಹೇಳಿ ದೇವರು ಕ್ವಶನ್ ಕೇಳ್ತಾ ಇರೋದು. ಭಯಪಡ್ತೀವಿ ಈ ಒಂದು ಲೋಕದಲ್ಲಿರೋ ಪ್ರಾಬ್ಲಮ್ ನೋಡಿ, ಅಯ್ಯೋ ಹಣ ಕೊರತೆ, ಅಯ್ಯೋ ನಾವು ಏನು ಮಾಡೋದು, ನಮ್ಮ ಲೈಫಲ್ಲಿ ಹೇಗೆ ಬಿಲ್ ಕಟ್ಟೋದು, ಬರೋ ತಿಂಗಳು ಏನು ಮಾಡೋದು. ನ್ಯಾಚುರಲಿಗೆ ಯೋಚನೆ ಮಾಡಬೇಕಾದ್ರೆ ಲೋಕದಲ್ಲಿ ಅನೇಕ ತೊಂದರೆಗಳಿದೆ. ನಾನು ಇವಾಗ ನೋಡಿ ಬಹಳ ಸಾಲಗಾರ ಅಂತ ಸಾಲ ಇದೆ ಅಂತ ಹೇಳಿ ನೀವು ಅಂದ್ಕೊಳ್ಳುವಾಗ, 50 ಲಕ್ಷ ಸಾಲ ಇದೆ, 1 ಕೋಟಿ ಸಾಲ ಇದೆ, ನಿಮ್ಗೆ ಗೊತ್ತಿಲ್ಲ ನನಗೆ ಎಷ್ಟು ಸಾಲ ಇದೆ, 2 ಕೋಟಿ ಸಾಲ ಇದೆ. ಅದೆಲ್ಲ ದೊಡ್ಡ ನಂಬರೇ ಮನುಷ್ಯನ ಪ್ರಕಾರ. ಅದು ಲೆಕ್ಕ ಮಾಡಬೇಕಾದ್ರೆ ಬಹಳ ಹಣ. ನಿಮಗೇನು ಗೊತ್ತು ನಾನು ಏನು ಕಷ್ಟಪಡ್ತಾ ಇದ್ದೀನಿ, ನನಗೆ 40 ಲಕ್ಷ ಸಾಲ ಇದೆ, ನಿಮಗೇನು ಗೊತ್ತು ನಾನು ಪಡೋ ಕಷ್ಟ, ನನಗೆ 2 ಕೋಟಿ ಸಾಲ ಇದೆ ಅಂತ ಹೇಳೋ ಜನ ಇದ್ದಾರೆ. ನಿಮಗೆಲ್ಲ ಇದೇ ಕಷ್ಟ, ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ನಿಮ್ಮ ಪರಲೋಕದ ತಂದೆ ಬಗ್ಗೆ ನೀವು ಧ್ಯಾನ ಮಾಡುವಾಗ, ಪರಲೋಕದ ತಂದೆ ಎಷ್ಟು ದೊಡ್ಡವನು, ಎಷ್ಟು ಮಹಾಶಕ್ತಿಯುಳ್ಳ ದೇವರು, ಭೂಮಿಯನ್ನು ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು, ಅದರಲ್ಲಿ ಬೆಳ್ಳಿ ಬಂಗಾರಗಳನ್ನು ಇಟ್ಟಂಥ ದೇವರು, ಜಲರಾಶಿಯನ್ನು ಉಂಟು ಮಾಡಿರೋ ದೇವರು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಉಂಟು ಮಾಡಿರೋ ದೇವರು, ಉಂಟು ಮಾಡಿದ್ದು ಮಾತ್ರ ಅಲ್ಲದೆ ಅವುಗಳಿಗೆ ಊಟ ಕೊಡೋ ದೇವರು. ಎಷ್ಟು ಪ್ರಾಣಿಗಳಿದೆ ಗೊತ್ತಾ ಲೋಕದಲ್ಲಿ? ಎಲ್ಲ ಪ್ರಾಣಿಗಳಿಗೆ ಮನುಷ್ಯ ಊಟ ಕೊಡ್ತಾ ಇದ್ದಾನ? ಇಲ್ಲ, ದೇವರು ಊಟ ಕೊಡ್ತಾ ಇದ್ದಾರೆ ಎಲ್ಲ ಪ್ರಾಣಿಗಳಿಗೆ. ದೇವರು ಈ ಒಂದು ಪಶು ಪಕ್ಷಿ ಪ್ರಾಣಿಗಳಿಗೆ ಊಟ ಕೊಟ್ಟು ಸಾಕಿ ಸಲಕುವಾಗ ಮನುಷ್ಯ ಸೃಷ್ಟಿಯ ಕಿರೀಟ ಅಂತ ಹೇಳ್ತಾರೆ ಮನುಷ್ಯನ ದೇವರು. ಸೃಷ್ಟಿಗೆ ಒಂದು ಅಂದಾನೆ. ಈ ಒಂದು ಭೂಮಿನೇ ದೇವರು ಮನುಷ್ಯನಿಗೋಸ್ಕರ ಸೃಷ್ಟಿ ಮಾಡಿದ್ದು. ಅದಕ್ಕೆ ದೇವರು ಮನುಷ್ಯನ ಲಾಸ್ಟ್ ಸೃಷ್ಟಿ ಮಾಡಿದ್ದು, ಮೊದಲು ಸೃಷ್ಟಿ ಮಾಡಿದ್ದಿಲ್ಲ. ಫಸ್ಟ್ ಭೂಮಿನ ರೆಡಿ ಮಾಡಿ ಇದರಲ್ಲಿ ಮನುಷ್ಯ ಯಾವುದೇ ಒಂದು ಕಷ್ಟ ಇಲ್ದಿರ ಜೀವನ ಮಾಡಬೇಕು ಅಂತ ಹೇಳಿ ಸೃಷ್ಟಿ ಮಾಡಿ ಪರ್ಫೆಕ್ಟಾಗಿ ಮನುಷ್ಯನ ಕೈಯಲ್ಲಿ ದೇವರು ಕೊಟ್ಟಿದ್ದು. ಇವಾಗ ನೋಡಿ, ದೇವರು ಬೇಕಾದಂಥ ಆಕ್ಸಿಜನ್ನ ಈ ಒಂದು ಅಟ್ಮಾಸ್ಫಿಯರಿಕ್ ಹೆವನಲ್ಲಿ ಸಾಕಷ್ಟು ಇಟ್ಟಿದ್ದಾರೆ. ಅಂದರೆ ಮನುಷ್ಯ ನೋಡಿ, ಈ ಒಂದು ಆಕ್ಸಿಜನ್ ಅಂತ ಹೇಳ್ತೀವಲ್ಲ, ಡೈಲಿ ತಗೊಳ್ತಾ ಇದ್ದೀವಿ, ಒಳಗಡೆ ಶ್ವಾಸ ಮಾಡ್ತಾ ಇದ್ದೀವಿ ಡೈಲಿ. ಆದರೆ ಇದು ಬರ್ತಾನೇ ಇದೆ. ಎಲ್ಲಿಂದ ಬರ್ತದೆ ಆಕ್ಸಿಜನ್ನು? ಇಷ್ಟು ಆಕ್ಸಿಜನ್ನು ಪ್ರತಿಯೊಬ್ಬ ಮನುಷ್ಯ ಆಕ್ಸಿಜನ್ ಯೂಸ್ ಮಾಡ್ತಾ ಇದ್ದಾನೆ. ಪ್ರಾಣಿಗಳಿಗೂ ಆಕ್ಸಿಜನ್ ಬೇಕು, ಅವು ಸತ್ತೋಗ್ತವೆ ಆಕ್ಸಿಜನ್ ಇಲ್ಲ ಅಂತಂದರೆ. ಪಕ್ಷಿಗಳಿಗೂ ಬೇಕು ಆಕ್ಸಿಜನ್ನು. ಇಷ್ಟು ಆಕ್ಸಿಜನ್ನು ಮನುಷ್ಯ ಡೈಲಿ ಶ್ವಾಸನೆ ಮಾಡ್ತಾ ಇರಬೇಕಾದ್ರೆ ಅದು ಇನ್ನೂ ಖಾಲಿ ಆಗ್ತಾ ಇಲ್ಲ. ಏನಾದರೂ ಶಾರ್ಟೇಜ್ ಇದೆಯಾ? ಯಾರಾದರೂ ಹೇಳೋಕ್ಕಾಗುತ್ತಾ? ಅಯ್ಯೋ ಈ ದಿನ ತುಂಬ ಆಕ್ಸಿಜನ್ ಇದೆ, ನಾಳೆ ಆಕ್ಸಿಜನ್ ಇರುತ್ತೋ ಇಲ್ವೋ ಭೂಮಿಲಿ ಅಂತ ಹೇಳಿ ಯಾರಾದರೂ ಹೇಳೋಕ್ಕಾಗುತ್ತಾ? ಇಲ್ಲ. ಆತನ ಕೃಪೆ ಶಾಶ್ವತವಾದದ್ದು. ನಿಮಗೆ ಸಾಕಷ್ಟು ಇನ್ನೂ ಹೆಚ್ಚಾಗಿ ಎಷ್ಟೊಂದು ಲೆಕ್ಕವಿಲ್ಲದಷ್ಟು ಕೌಂಟ್ ಮಾಡೋಕ್ಕಾಗದೇ ಇರೋಷ್ಟು ಆಕ್ಸಿಜನ್ ದೇವರು ಮನುಷ್ಯನಿಗೆ ಈ ಒಂದು ಭೂಮಿ ಮೇಲೆ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇದ್ದಾರೆ. ಆತನ ಕೃಪೆ ಶಾಶ್ವತವಾದದ್ದು. ಮತ್ತು ಈ ಆಕ್ಸಿಜನ್ ಸೃಷ್ಟಿ ಮಾಡೋವಾಗೂ ದೇವರು ಒಂದು ಬುಕ್ ಓದ್ತಾ ಇದ್ದೆ ನಾನು, ಗಾಡ್ ಹೈಪೋಥಿಸಿಸ್ ಅಂತ ಹೇಳಿ.
ಈ ಒಂದು ಆಕ್ಸಿಜನ್ ಸೃಷ್ಟಿ ಮಾಡಬೇಕಾದ್ರೂ ದೇವರು ಜ್ಞಾನದಿಂದ ಸೃಷ್ಟಿ ಮಾಡಿದ್ದಾರೆ. ಯಾಕೆಂದರೆ ನಾವು ಶ್ವಾಸ ಮಾಡುವಂಥ ಆಕ್ಸಿಜನಲ್ಲಿ ಆಕ್ಸಿಜನ್ ಇದೆ, ಅದ್ರ ಜೊತೆ ನೈಟ್ರೋಜನ್ ಅಂತ ಇನ್ನೊಂದು ಗ್ಯಾಸ್ ಇದೆ, ಮತ್ತು ಇನ್ನೂ ಚಿಕ್ಕ ಪ್ರಮಾಣದಲ್ಲಿ ಬೇರೆ ಬೇರೆ ಗ್ಯಾಸ್ಗಳು ಇದೆ. ಸೊ ಈ ಒಂದು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಮನುಷ್ಯನಿಗೆ ದೇವರು ಭೂಮಿಯಲ್ಲಿ ಕೊಟ್ಟಿರೋದು ಇದು. ಒಂದು ವೇಳೆ ಆಕ್ಸಿಜನ್ ಕಮ್ಮಿಯಾಗಿ ನೈಟ್ರೋಜನ್ ಜಾಸ್ತಿ ಆದರೆ ಮನುಷ್ಯನಿಗೆ ಈ ಒಂದು ಲೋಕದಲ್ಲಿ ಉಸಿರಾಡೋದು ಕಷ್ಟ ಆಗುತ್ತೆ. ನಮ್ಮ ಹಾರ್ಟ್ ಅದಕ್ಕೆ ರೆಸ್ಪಾಂಡ್ ಆಗಲ್ಲ. ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ದೇವರು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಇದು ಮನುಷ್ಯ ಈಸಿಯಾಗಿ ಬದುಕಬೇಕು, ಕಷ್ಟ ಇಲ್ದಿರ ಬದುಕಬೇಕು ಅಂತ ಹೇಳಿ ದೇವರು ಸೃಷ್ಟಿ ಮಾಡಿ ಇಟ್ಟಿರೋದು, ಮತ್ತು ಈ ದಿನ ಕೂಡ ಸಸ್ಟೈನ್ ಮಾಡ್ತಾ ಇರೋದು. ಆಕ್ಸಿಜನ್ ಲೋಕದಲ್ಲಿ ಯಾವತ್ತೂ ದೇವರು ಕಮ್ಮಿ ಮಾಡಲ್ಲ. ಅದು ಏನು ಪ್ರಕಟಪಡಿಸುತ್ತೆ ಅಂತಂದರೆ ನಿಮ್ಮ ಪರಲೋಕದ ತಂದೆಯ ಹೃದಯವನ್ನು. ನಿಮ್ಮ ಪರಲೋಕ ತಂದೆ ಎಷ್ಟು ವಿಶಾಲವಾಗಿದ್ದಾರೆ. ಜೀವ ಕೊಟ್ಟಿರೋ ದೇವರು, ಉಸಿರಾಡೋದಕ್ಕೆ ಆಕ್ಸಿಜನ್ ಕೊಟ್ಟಿರೋ ದೇವರು ನಿಮ್ಮನ್ನು ಈ ಒಂದು ಲೋಕದಲ್ಲಿ ಬೇರೆ ಅಗತ್ಯಗಳನ್ನು ತೀರಿಸಿ, ಕೊರತೆಗಳನ್ನು ತೀರಿಸಿ ನಿಮ್ಮನ್ನು ಚೆನ್ನಾಗಿಡೋಕ್ಕಾಗಲ್ವ ದೇವರು? ಇದೆಲ್ಲ ನೋಡಿ ಸೃಷ್ಟಿನ ನಾವು ಸ್ಟಡಿ ಮಾಡಬೇಕಾದ್ರೆ ದೇವರು ಎಷ್ಟು ಒಳ್ಳೆಯವನು, ದೇವರು ಎಷ್ಟು ಮಹಾಶಕ್ತಿ ದೇವರಲ್ಲಿದೆ, ಎಷ್ಟು ಜ್ಞಾನ ದೇವರಲ್ಲಿದೆ. ನನ್ನ ಸಿಚುವೇಶನ್ಗೆ ಜ್ಞಾನ ಬೇಕು ನನಗೆ. ಇವಾಗ ಕೆಲವು ಹಣಕಾಸಿನಲ್ಲಿ ಕೊರತೆ ಬರಬೇಕಾದ್ರೆ ಜ್ಞಾನ ಕೇಳಬೇಕು ದೇವ್ರ ಹತ್ರ. ದೇವರೇ, ಈ ಒಂದು ಸಿಚುವೇಶನಲ್ಲಿ ನಿಮ್ಮ ಜ್ಞಾನ ನನಗೆ ತಿಳಿಯಪಡಿಸಿ, ಏನು ಮಾಡಬೇಕು ಅಂತ ಹೇಳಿ ನನಗೆ ಬೋಧನೆ ಮಾಡಿ, ಮತ್ತು ನಿಮ್ಮ ಬಲ ನನಗೆ ಕೊಡಿ. ಈ ಒಂದು ಸಮಯದಲ್ಲಿ ಕಷ್ಟಪಡ್ತಾ ಇದ್ದೀನಿ, ನಿಮ್ಮ ಬಲ. ಪೌಲ ಹೇಳ್ತಾನೆ, ದೇವರ ಬಲದಲ್ಲಿ ನೀವು ದೃಢವಾಗಿರಿ. ಈ ಒಂದು ಲೋಕದಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ದೇವರ ಬಲ ನಮಗೆ ಬೇಕು. ನಮ್ಮ ಬಲ ನಮಗೆ ಸಾಕಾಗೋದಿಲ್ಲ. ನಮ್ಮ ಬಲದಲ್ಲೇ ನಾವು ಹೋಗಬೇಕಾದ್ರೆ ಕ್ಷೀಣ ಆಗ್ತೀವಿ, ಒಂದು ವೀಕ್ ಆಗ್ತೀವಿ, ಒಂದು ಕಡಿಮೆ ಆಗುತ್ತದು. ಆದರೆ ದೇವರು ನಮಗೆ ಬಲ ಕೊಡುವಾಗ ಅದು ಎಂದಿಗೂ ಕಡಿಮೆ ಆಗೋದಿಲ್ಲ. ಆ ಒಂದು ಕಂಟಿನ್ಯೂಸ್ ಆಗಿ ದೇವರು ನಮಗೆ ಬಲ ಕೊಡ್ತಾರೆ. ಅದೇ ನಾವು ಏಷಾಯದಲ್ಲಿ ಓದಬೇಕಾದ್ರೆ ಇನ್ನೊಂದು ವಚನ ಇದೆ. ಏಷಾಯ 40ನೇ ಅಧ್ಯಾಯ 28ನೇ ವಚನದಿಂದ, ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ, ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಅಂದರೆ ದೇವರ ಶಕ್ತಿ ಕ್ಷೀಣವಾಗುವುದಿಲ್ಲ. ಇಷ್ಟೆಲ್ಲ ಸೃಷ್ಟಿ ಮಾಡಿದ ಮೇಲೂ ದೇವರೇನು ಸ್ಟ್ರಾಂಗ್ ಆಗಿದ್ದಾರೆ. ಈ ದಿನ ಕೂಡ ದೇವರಲ್ಲಿ ಬಲಹೀನತೆ ಅನ್ನೋದು ಇಲ್ಲ. ವೀಕ್ನೆಸ್ ಅನ್ನೋದು ದೇವರ ಒಂದು ಕ್ಯಾರೆಕ್ಟರೇ ಅಲ್ಲ, ದೇವರ ನೇಚರೇ ಅಲ್ಲ. ಅದು ದೇವರಲ್ಲಿ ಇಲ್ಲವೇ ಇಲ್ಲ. ದೇವರಲ್ಲಿರೋದು ಬಲ ಮಾತ್ರನೇ. ಓಕೆ, ಮುಂದಕ್ಕೆ ಹೋದೋಣ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ವಿವೇಕದ ಬಗ್ಗೆ ಇದೆ, ಅದು ಬೇರೆ ಟೈಮಲ್ಲಿ ಧ್ಯಾನ ಮಾಡೋಣ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ. ಅಂದರೆ ಬಲಹೀನನಾಗಿ ನಿಮ್ಮ ಕಷ್ಟಗಳಲ್ಲಿ ನೀವು ಸೋತೋಗಿದ್ದೀರಾ, ಇವಾಗ ನಿಮಗೆ ಶಕ್ತಿ ಬೇಕು. ಆ ಒಂದು ತೊಂದರೆನ ಎದುರಿ ನಿಂತು ಜಯಿಸೋದಕ್ಕೆ ನಿಮಗೆ ಶಕ್ತಿ ಬೇಕು. ಸೋತೋಗಿದ್ದೀರಾ, ಫೈಟ್ ಮಾಡಿ ಸಾಕಾಗಿದೆ. ಆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನಗೆ ನಾನು ಬಲ ಕೊಡ್ತೀನಿ, ತ್ರಾಣ ಕೊಡ್ತೀನಿ, ನನ್ನಲ್ಲಿದೆ ಬಲ, ನಿನ್ನನ್ನು ಬಲಪಡಿಸ್ತೀನಿ ಅಂತ ಹೇಳ್ತಾ ಇರೋದು ದೇವರು. ಮುಂದಕ್ಕೆ ಹೋದೋಣ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ನಿರ್ಬಲ ಅಂತಂದರೆ ಶಕ್ತಿನೇ ಇಲ್ದವ್ರಿಗೆ, ಆಯ್ತಪ್ಪ ಈ ಲೋಕದಲ್ಲಿ ನಾನು ಕಷ್ಟಪಡ್ತಾನೆ ಇದ್ದೀನಿ, ಆಗೋದೇ ಇಲ್ಲ ನನ್ನ ಕೈಲಿ ಅಂತ ಹೇಳಿ ಸೋತು ಹೋಗಿ ಬಿದ್ದು ಹೋಗಿ ಒಂದು ಕೊನೆಯ ಒಂದು ಗಳಿಗೆಯಲ್ಲಿ ನನಗೆ ಈ ಲೋಕನೇ ಬೇಡ, ಪರಲೋಕಕ್ಕೆ ಎಸ್ಕೇಪ್ ಆಗೋಗೋಣ ಅನ್ನೋ ಒಂದು ಆಲೋಚನೆಗಳು ಅನೇಕರಿಗೆ ಬಂದಿರುತ್ತೆ. ಅಂಥವ್ರಿಗೆ ದೇವರು ಹೇಳ್ತಾ ಇದ್ದಾರೆ, ನಿರ್ಬಲರಾಗಿರೋ ನಿಮಗೆ ನಾನು ಬಹುಬಲವನ್ನು ದಯಪಾಲಿಸುತ್ತೇನೆ. ಈ ಬಲ ದೇವರು ಏನು ಕೊಡ್ತಾರೆ ಅಂತಂದರೆ, ನೀವು ಜಯಿಸಬೇಕು ಅಂತ, ಮತ್ತು ನೀವು ಬಲವಾಗಿ ನಿಂತುಕೊಂಡು ಆ ಒಂದು ಕಷ್ಟ, ಅದು ಹಣಕಾಸಿನ ಕಷ್ಟ ಆಗಿದ್ರೂ ಇರ್ಬೋದು, ಇಲ್ಲ ಆರೋಗ್ಯ ತೊಂದರೆ ಆಗಿದ್ರೂ ಇರ್ಬೋದು, ಎಲ್ಲ ವಿಷಯದಲ್ಲೂ ದೇವರು ನಿಮ್ಮನ್ನು ಬಹುಬಲ ಕೊಟ್ಟು ಬಲಪಡಿಸ್ತೀನಿ, ದಯಪಾಲಿಸ್ತೀನಿ, ಹೇರಾಳವಾಗಿ ಕೊಡ್ತೀನಿ, ಎಷ್ಟು ಬೇಕೋ ಕೊಡ್ತೀನಿ ಅಂತ ಹೇಳಿ ದೇವರು ಹೇಳ್ತಾ ಇರೋದು. ಇನ್ನೊಂದು ವಚನ ಓದನಾಗೆ, ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗಿ ಹೋಗುವರು. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಇದು ಏನಕ್ಕೆ, ಯಾವುದು ಬಲ, ಯಾವ ಒಂದು ಇದ್ರ ಬಗ್ಗೆ ಮಾತಾಡ್ತಾ ಇದೆ ಅಂತಂದರೆ, ಈ ಒಂದು ಲೋಕದಲ್ಲಿ ಕಷ್ಟಗಳು, ಕೊರತೆಗಳು, ಕುಂದು ಮತ್ತು
ತೊಂದರೆಗಳು ಇವೆಲ್ಲ ನೋಡಿ ನೋಡಿ ಸಾಕಾಗಿರಬೇಕಾದ್ರೆ ಬಲಹೀನರಾಗ್ತಾರೆ. ಯಾಕಂದರೆ ಕಷ್ಟದ ಮೇಲೆ ಕಷ್ಟ ಬರುವಾಗ, ಚಿಂತೆ ಮೇಲೆ ಚಿಂತೆ ಮಾಡುವಾಗ ಬಲಹೀನರಾಗ್ತೀವಿ ಈ ಲೋಕದಲ್ಲಿ. ದೇವರು ಹೇಳ್ತಾ ಇದ್ದಾರೆ, ಯೆಹೋವನನ್ನು ನಿರೀಕ್ಷಿಸುವವನಿಗೆ ದೇವರು ಹೊಸ ಬಲವನ್ನು ಕೊಡ್ತಾರೆ. ಆ ಬಲ ನಿಮ್ಮಲ್ಲಿ ಮುಂದೆ ಇರಲಿಲ್ಲ, ದೇವರು ಅದನ್ನು ನಿಮಗೆ ಕೊಡ್ತಾರೆ. ಇವಾಗ ಸಿಗುತ್ತೆ, ಫ್ರೆಶ್ ಆಗಿ ದೇವರು ಕೊಡ್ತಾರೆ. ಆ ಒಂದು ಬಲದಲ್ಲಿ ನೀವು ಹೋಗುವಾಗ ಜಯಿಸ್ತೀರಾ. ಇದೇ ದೇವರು ಗಿಡಿಯೋನ್ಗೆ ಮಾಡೋದು. ನೀವು ನ್ಯಾಯಸ್ಥಾಪಕರ ಬುಕ್ಕಲ್ಲಿ ಓದಬೇಕಾದ್ರೆ ಗಿಡಿಯೋನು ಬಲಹೀನನಾಗಿ ಏನೂ ಮಾಡಲ್ಲ, ನನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳಿ ಮಾತಾಡುವಾಗ ದೇವರು ಹೇಳ್ತಾರೆ, ನಿನ್ನಲ್ಲಿಲ್ಲ ಬಲ, ಆದರೆ ನಾನು ಬಲ ಕೊಡ್ತೀನಿ. ನಿನಗಿರುವ ಈ ಬಲದಿಂದ ಹೋಗು, ನಾನು ನಿನ್ನ ಜೊತೆ ಇದ್ದು ಬಲ ಕೊಡ್ತೀನಿ, ನೀನು ಮಿದ್ಯಾನರನ್ನು ಸೋಲಿಸುವಿ. ನ್ಯಾಚುರಲಾಗಿ ನೋಡಬೇಕಾದ್ರೆ ಗಿಡಿಯೋನು ಮಿದ್ಯಾನರನ್ನು ಸೋಲಿಸೋದಕ್ಕಾಗೋದೇ ಇಲ್ಲ. ಅವನ ದಿನ ಯಾಕೆ ಸೋಲಿಸ್ತಾ ಅಂತಂದರೆ ದೇವರ ಬಲ ಆತನ ಮೇಲೆ ಬಂತು, ದೇವರು ಆತನನ್ನು ಬಲಪಡಿಸಿದರು. ಅದಕ್ಕೆ ಆ ದಿನ ಗಿಡಿಯೋನು ಗೆದ್ದಿದ್ದು ಆ ಒಂದು ಯುದ್ಧನ. ಇವಾಗೂ ಅಷ್ಟೇ, ನೀವು ಯಾವ ವಿಷಯದಲ್ಲಿ ಕಷ್ಟಪಟ್ಟು ಯುದ್ಧ ಮಾಡಿ ದಣದಿ ಬಳಲು ಹೋಗಿದ್ದೀರಾ, ದೇವರು ಹೇಳ್ತಾ ಇದ್ದಾರೆ, ನನ್ನ ಬಲ ಕೊಡ್ತೀನಿ. ಇಷ್ಟು ಸೃಷ್ಟಿ ಮಾಡಿರೋ ದೇವರು ನಾನು ಈ ದಿನ ಕೂಡ ಸ್ಟ್ರಾಂಗಾಗೇ ಇದ್ದೀನಿ. ದೇವರು ಇಷ್ಟೆಲ್ಲ ಸೃಷ್ಟಿ ಮಾಡಾದ್ಮೇಲೆ ವೀಕ್ ಆಗಿಲ್ಲ. ದೇವರು ನೋಡಿ, ಆತನು ಪವರ್ ಅನ್ನೋದು ಎಂದಿಗೂ ಕಮ್ಮಿ ಆಗೋದಿಲ್ಲ. ನೋಡಿ, ಮನುಷ್ಯರಿಗೆ ನೋಡಿ ಸ್ವಲ್ಪ ಕೆಲಸ ಜಾಸ್ತಿ ಮಾಡಾದ್ಮೇಲೆ ಬ್ಯಾಟ್ರಿ ಕಮ್ಮಿ ಆಗುತ್ತೆ, ಬಾಡಿಲಿ ಜಾಸ್ತಿ ಕೆಲಸ ಆಯಿತು, ಸುಸ್ತಾಯಿತು. ಅದು ಮನುಷ್ಯರ ಶಾರೀರಕ್ಕೆ ಸಂಬಂಧಪಟ್ಟಂಥ ಒಂದು ಬಲಹೀನತೆಗಳು. ಆದರೆ ದೇವರು ಹೇಳ್ತಿದ್ರೆ ಅದನ್ನು ನಾನು ಬಲಪಡಿಸ್ತೀನಿ. ಆದರೆ ದೇವರು ಮನುಷ್ಯ ಒಂದಲ್ಲ, ಆತನು ಸರ್ವಶಕ್ತನು, ನಿತ್ಯ ಜೀವಿ, ಯಾವಾಗಲೂ ಇರುವಂಥ ದೇವರು. ದಣಿಯುವುದು, ಬಳಲುವುದು, ವೀಕ್ ಆಗೋದು ಅದು ದೇವರಲ್ಲಿ ಇಲ್ಲವೇ ಇಲ್ಲ. ದೇವ್ರಿಗೆ ಸತತ ಯಾವಾಗೂ ಸ್ಟ್ರಾಂಗ್ ಆಗಿರ್ತಾರೆ, ಯಾವಾಗೂ ಬಲವಾಗಿರ್ತಾರೆ. ನೋಡಿ, ಇಷ್ಟು ಜನಕ್ಕೆ ದೇವರು ಬಲ ಕೊಡ್ತಾನೇ ಇದ್ದಾರೆ, ಆದರೂ ಆತನಲ್ಲಿ ಬಲಹೀನತೆ ಅನ್ನೋದು ಇಲ್ಲವೇ ಇಲ್ಲ. ಬಲಹೀನತೆ ಅನ್ನೋ ವರ್ಡ್ ದೇವರ ಡಿಕ್ಷನರಿಲೇ ಇಲ್ಲ. ಅದು ಒಂದು ದೇವರ ನೇಚರ್ ಅಲ್ಲವೇ ಅಲ್ಲ. ದೇವರು ಬಲಹೀನನಾಗುವುದೇ ಇಲ್ಲ, ದೇವರು ಬಲ ಕೊಡೋರು. ಇನ್ನೊಂದು ವಿಷಯ ನೋಡಿ, ದೇವರು ಈ ಒಂದು ಭೂಮಿನ ಆಕಾಶವನ್ನು ಸೃಷ್ಟಿ ಮಾಡುವಾಗ ಜ್ಞಾನದಿಂದಲೂ ತನ್ನ ಮಹಾಶಕ್ತಿಯಿಂದಲೂ ಉಂಟು ಮಾಡಿದನು ಅಂತ ಹೇಳಿ ನಾವು ನೋಡಿದ್ವಿ. ಇವಾಗ ಯೆಶಾಯ ಎರಡೂ ಮಿಕ್ಸ್ ಮಾಡಿ ಬರೆದಿದ್ದಾರೆ. ಆದರೆ ನಾವು ಜ್ಞಾನೋಕ್ತಿಲಿ ಓದಬೇಕಾದ್ರೆ ಸಾಲೊಮೋನ ಕೂಡ ಕೆಲವು ವಿಷಯ ಭಾಳ ಚೆನ್ನಾಗಿ ಬರೆದಿದ್ದಾನೆ ದೇವರ ಬಗ್ಗೆ. ದೇವರು ಆಕಾಶವನ್ನು ಜ್ಞಾನದಿಂದಲೂ, ಭೂಮಿಯನ್ನು ಅಂಡರ್ಸ್ಟ್ಯಾಂಡಿಂಗಿಂದಲೂ ಅಂತ ಹೇಳಿ ಬರೆದಿದ್ದಾರೆ. ಆ ವಚನ ಓದೋಣ. ಜ್ಞಾನೋಕ್ತಿ 3:19-20. ಯೆಹೋವನು ಜ್ಞಾನದ ಮೂಲಕ ಭೂಮಿಯನ್ನು ಸ್ಥಾಪಿಸಿ ವಿವೇಕದ ಮುಖಾಂತರ ಆಕಾಶ ಮಂಡಲವನ್ನು ಸ್ಥಿರಪಡಿಸಿದನು. ಭೂಮಿಯ ಕೆಳಗಣ ಸಾಗರವು ಒಡೆದದ್ದಕ್ಕೂ ಆಕಾಶವು ಇಬ್ಬನಿಯನ್ನು ಸುರಿಸುವುದಕ್ಕೂ ಆತನ ತಿಳುವಳಿಕೆಯ ಸಾಧನವು. ಅಂದರೆ ದೇವರು ಇದೆಲ್ಲ ಸೃಷ್ಟಿ ಮಾಡಿ ಅದಷ್ಟು ಕದೆ ಬಿಟ್ಟಿಲ್ಲ, ಈ ದಿನ ಕೂಡ ಇವನ್ನ ಸಸ್ಟೈನ್ ಮಾಡ್ತಾ ಇದ್ದಾರೆ. ಸಾಲಮೋನ ಫೋಕಸ್ ಮಾಡ್ತಾ ಇರೋದು ಇಲ್ಲಿ ಸೃಷ್ಟಿಯ ವಿಷಯದಲ್ಲಿ ಜ್ಞಾನವನ್ನು ಫೋಕಸ್ ಮಾಡಿ ಬರೆದಿರೋದು. ಯೆಶಾಯ ಓದಬೇಕಾದ್ರೆ ಜ್ಞಾನ ಮತ್ತು ಬಲ ಎರಡೂ ಫೋಕಸ್ ಮಾಡಿ ಬರೆದಿದ್ದಾರೆ. ಮತ್ತು ಯೆರೆಮೀಯ ಓದಬೇಕಾದ್ರೆ ಆತನು ಮತ್ತೆ ಒಂದು ದೇವರು ಮಹಾಶಕ್ತಿಯನ್ನು ಫೋಕಸ್ ಮಾಡಿ ಬರೆದಿರೋದು. ನೋಡಿ, ಇವರೆಲ್ಲ ದೇವರ ಭಕ್ತರು, ಅವರವರು ದೇವರು ಕೊಟ್ಟಂಥ ಪ್ರಕಟಣೆ ಪ್ರಕಾರ ಬರೆದಿರೋದು. ಸಾಲಮೋನ ಜಾಸ್ತಿ ಫೋಕಸ್ ಮಾಡಿದ್ದು ತನ್ನ ಲೈಫಲ್ಲಿ ಜ್ಞಾನ ಅನ್ನೋದನ್ನು ದೇವ್ರ ಹತ್ರ ಬಹಳ ಬೇಡ್ಕೊತಾ ಇದ್ದ. ದೇವರು ನೋಡಿ, ಆಕಾಶ ಭೂಮಿಯನ್ನು ನಾನು ಜ್ಞಾನದಿಂದ ನಿರ್ಮಿಸಿದನು ಅಂತ ಹೇಳಿ ದೇವರು ಸಾಲಮೋನನಿಗೆ ಪ್ರಕಟಣೆ ಕೊಟ್ಟರು. ಈ ಒಂದು ಜ್ಞಾನ ಅನ್ನೋದು ಬಹಳ ಇಂಪಾರ್ಟೆಂಟು. ಜ್ಞಾನ, ವಿವೇಕ, ತಿಳುವಳಿಕೆ ಇದ್ದರೆ ನಮ್ಮ ಲೈಫ್ನು ನಾವು ಕಟ್ಬೋದು, ನಮ್ಮ ಫ್ಯಾಮಿಲಿನ ನಾವು ಕಟ್ಬೋದು, ನಮ್ಮ ಬಿಸ್ನೆಸ್ನ ಕಟ್ಬೋದು ಅಂತ ಹೇಳಿ ದೇವರಿಲ್ಲೇ ಮಾತಾಡ್ತಾ ಇರೋದು. ಇದು ದೇವರು ಆಕಾಶವನ್ನು ಭೂಮಿಯನ್ನು ಯಾವ ರೀತಿ ಸೃಷ್ಟಿ ಮಾಡಿದನು ಅಂತ ಹೇಳಿ ಇಲ್ಲಿ ಜ್ಞಾನದ ಬಗ್ಗೆ ಬರೆದಿದೆ. ಇವಾಗ ನಮ್ಮ ಲೈಫ್ ಕೂಡ ಅದೇ ಥರ ಕಟ್ಬೋದು ಅಂತ ಹೇಳಿ ಇನ್ನೊಂದು ವಚನ ಇದೆ. ಆ ಒಂದು ವಚನ ಓದಿ ಇದನ್ನು ಮುಗಿಸೋಣ. ಜ್ಞಾನೋಕ್ತಿ 24ನೇ ಅಧ್ಯಾಯ 3ನೇ ವಚನ. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ, ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ. ಇಲ್ಲಿ 3 ವಿಷಯ ಫೋಕಸ್ ಮಾಡಿ, ಜ್ಞಾನ, ವಿವೇಕ, ತಿಳುವಳಿಕೆ. ಇದೇನಕ್ಕೆ? ಒಂದು ಮನೆ ಕಟ್ಟೋದಕ್ಕೆ.
ಆ ಮನೆ ಕಟ್ಟೋದು ಅಂತಂದರೆ ಅದು ನಿಮ್ಮ ಮೆಟೀರಿಯಲ್ ಮನೆಯಾದರೂ ಆಗಿರ್ಬೋದು, ಇಲ್ಲ ನಿಮ್ಮ ಕುಟುಂಬ ದೇವರಲ್ಲಿ ಕಟ್ಟೋದಕ್ಕಾದರೂ ಆಗಿರ್ಬೋದು. ಏನೇ ಒಂದು ವಿಷಯನ ಕಟ್ಟಿ ಅದು ಸ್ಥಾಪನೆ ಮಾಡಬೇಕಾದ್ರೆ ಜ್ಞಾನ, ವಿವೇಕ, ತಿಳುವಳಿಕೆ ಅದು ಸಾಧನವಾಗಿದೆ, ಅದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ದೇವರಲ್ಲಿ ಬರೆದಿರೋದು. ಸೊ ಈ ಒಂದು ಜ್ಞಾನ, ವಿವೇಕ, ತಿಳುವಳಿಕೆ ಹೇಗೆ ಸಿಗುತ್ತೆ ನಮಗೆ? ಗಂಟೆಗಟ್ಟಲೆ ಕೂತ್ಕೊಂಡು ಟಿ ವಿನ ನೋಡಿ ಎಂಟರ್ಟೈನ್ಮೆಂಟ್ ನೋಡುವಾಗ ಸಿಗುತ್ತಾ ಈ ಒಂದು ಜ್ಞಾನ? ಇಲ್ಲ ಬೋರ್ ಹೊಡಿತಾ ಇದೆ, ನನ್ನ ಫ್ರೆಂಡ್ಸ್ ಜೊತೆ ಹೇಳಿ ಆಟ ಆಡ್ಕೊಂಡೇ ಇದ್ದರೆ ಆ ಒಂದು ಜ್ಞಾನ ಸಿಗುತ್ತಾ? ಇಲ್ಲ ಫೋನಲ್ಲಿ ಗಂಟೆಗಟ್ಟಲೆ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡುವಾಗ ಈ ಒಂದು ಜ್ಞಾನ ಸಿಗುತ್ತಾ? ನಾನು ಯಾರನ್ನೂ ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಇಲ್ಲ. ನಿಮಗೆ ಜ್ಞಾನ, ವಿವೇಕ, ತಿಳುವಳಿಕೆ ಬೇಕು ಅಂತಂದರೆ ನೀವು ನಿಮ್ಮ ಸಮಯವನ್ನು ದೇವರನ್ನು ಅರಿತುಕೊಳ್ಳುವುದರಲ್ಲಿ ಸ್ಪೆಂಡ್ ಮಾಡಿ. ಸಾಲೊಮೋನನಿಗೆ ಇದೆಲ್ಲ ಸಿಕ್ಕಿದ್ದು ಬೇರೆಯವ್ರ ಥರ ಇದ್ದಿದ್ದಕ್ಕಲ್ಲ. ಆತನು ತನ್ನನ್ನು ಪ್ರತ್ಯೇಕಪಡಿಸಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಜ್ಞಾನವನ್ನು ಆತನು ಇಷ್ಟಪಡುವಾಗ, ಜ್ಞಾನವನ್ನು ಆತನು ಚಿನ್ನಕ್ಕಿಂತಲೂ ಬೆಳ್ಳಿಗಿಂತಲೂ ಆತನು ಪ್ರೀತಿ ಮಾಡುವಾಗ ಜ್ಞಾನವನ್ನು ಪ್ರೀತಿ ಮಾಡಿದ ಸೊಲೊಮೋನ. ಜ್ಞಾನವನ್ನು ಬೇಕು ಅಂತ ಹೇಳಿ ಜ್ಞಾನಕ್ಕಾಗಿ ಆತನು ದಾಹದಿಂದ ಇದ್ದ. ಅವು ಚಿನ್ನ ಬೆಳ್ಳಿಗಿಂತ ಶ್ರೇಷ್ಠ, ಮುತ್ತು ಹವಳಗಳಿಗಿಂತ ಶ್ರೇಷ್ಠ. ನಿನಗಿರುವಂಥ ಎಲ್ಲ ಇಷ್ಟ ವಸ್ತುಗಳು ಜ್ಞಾನಕ್ಕೆ ಸಮಾನೇ ಅಲ್ಲ. ಯಾರು ಬರೆದಿರೋದು ಇದು? ಇಡೀ ಲೋಕದಲ್ಲಿ ಶ್ರೀಮಂತ ಬರೆದಿರೋದು. ಈ ದಿನ ಜ್ಞಾನವನ್ನು ಬೋಧನೆ ಮಾಡಬೇಕಾದ್ರೆ ಲೋಕ ನಗುತ್ತೆ. ಅದಕ್ಕೆ ಲೋಕ ಇರೋ ಪರಿಸ್ಥಿತಿ ನೋಡಿ ಕಷ್ಟಪಡ್ತಾ ಇದ್ದಾರೆ. ದೇವರ ಜ್ಞಾನದಿಂದ ನಮ್ಮನ್ನು ನಾವು ಕಟ್ ಮಾಡಿಕೊಂಡ್ರೆ ಹಣಕಾಸಲ್ಲಿ ಕಷ್ಟಪಡಬೇಕು, ಇಲ್ಲ ಸೈತಾನ ಅಟ್ಯಾಕ್ ಮಾಡುವಾಗ ಆ ಒಂದು ಬಲೆಗೆ ಜನ ಸಿಕ್ಕಿ ಬೀಳ್ತಾ ಇದ್ದಾರೆ. ಅಯ್ಯೋ ಇದೆಲ್ಲ ಹೆಂಗೆ ನಡೀತು, ಸಡನ್ನಾಗಿ ಆಗೋಯ್ತು, ಸಡನ್ನಾಗಿ ಸೈತಾನ ಅಟ್ಯಾಕ್ ಮಾಡ್ದ. ಸಡನ್ನಾಗಿ ಯಾವುದು ನಡೆದಿಲ್ಲ, ಸೈತಾನ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದ. ನೀವು ಅದನ್ನು ಆ ಟೈಮಲ್ಲಿ ಎಚ್ಚೆತ್ತುಕೊಳ್ಳಲಿಲ್ಲ. ಆ ಒಂದು ಸಮಯದಲ್ಲಿ ನೀವು ಏನೋ ಬೇರೆ ಮಾಡ್ತಾಯಿದ್ರಿ, ದೇವರ ಜ್ಞಾನವನ್ನು ಕೇಳಿಲ್ಲ. ದೇವರು ಹೇಳ್ತಾರೆ, ನಿಮಗೆ ಮುಂದೆ ಏನು ಬರುತ್ತೋ ನಾನು ತಿಳಿಯಪಡಿಸ್ತೀನಿ, ನಿಮ್ಮ ಭವಿಷ್ಯತ್ತು ಹೇಗಿರುತ್ತೋ ನಾನು ತಿಳಿಯಪಡಿಸ್ತೀನಿ, ನೀವು ಮಾಡುವಂಥ ಆಯ್ಕೆಗಳನ್ನ ನಾನು ಹೇಳ್ಕೊಡ್ತೀನಿ. ನಮಗೆ ದೇವರ ಜ್ಞಾನ ಬೇಕು. ಈ ಲೋಕದಲ್ಲಿ ಸೈತಾನನ ಎಲ್ಲ ಕುತಂತ್ರಗಳನ್ನು ನಾವು ಗೆಲ್ಲಬೇಕು ಅಂತಂದರೆ ದೇವರ ಜ್ಞಾನ ನಮಗೆ ಬೇಕು. ಆದರೆ ದೇವರ ಜ್ಞಾನ ನಾವು ಸಂಪಾದನೆ ಮಾಡಬೇಕು. ಸುಮ್ಮನೆ ಆದಷ್ಟೇ ತಲೆ ಮೇಲೆ ಬಂದು ಬೀಳಲ್ಲ ಜ್ಞಾನ. ದೇವರ ವಚನದಲ್ಲಿ ಟೈಮ್ ಇನ್ವೆಸ್ಟ್ ಮಾಡಬೇಕು. ದೇವರು ಎಷ್ಟು ಒಳ್ಳೆಯವನು, ದೇವರು ಮಹಾಶಕ್ತಿ ಉಳ್ಳ ದೇವರು, ಸರ್ವಜ್ಞಾನಿಯಾದ ದೇವರು. ನನ್ನ ಲೈಫ್ ಕಟ್ಟೋದಕ್ಕೆ ನಾನು ದೇವರ ಹತ್ರ ಜ್ಞಾನವನ್ನು, ವಿವೇಕವನ್ನು ಕೇಳ್ಕೊತೀನಿ. ಆ ಒಂದು ಬಲ ನಾನು ಕೇಳ್ಕೊತೀನಿ. ಬಲ ಎಷ್ಟು ಇಂಪಾರ್ಟೆಂಟು ಗೊತ್ತಾ ನಮಗೆ ಈ ಒಂದು ಲೈಫಲ್ಲಿ, ಲೋಕದಲ್ಲಿ ಬದುಕಬೇಕಾದ್ರೆ? ಯಾಕಂದರೆ ಎಲ್ಲಿ ನೋಡಿದ್ರೂ ಬಲಹೀನತೆ, ಎಲ್ಲಿ ನೋಡಿದ್ರೂ ಕಷ್ಟ, ಕಣ್ಣೀರು. ಇವುಗಳನ್ನೆಲ್ಲ ಜಯಿಸಿ ನಾವು ಚೆನ್ನಾಗಿರಬೇಕು ಅಂತಂದರೆ ದೇವರ ಜ್ಞಾನ, ಬಲ ಅನ್ನೋದು ನಮಗೆ ಬೇಕು. ಯೇಸು ಕ್ರಿಸ್ತನಿಗೆ ಯಾಕೆ ಅಷ್ಟು ಸಕ್ಸಸ್ಫುಲ್ ಮಿನಿಸ್ಟ್ರಿ ಇತ್ತು ಅಂತಂದರೆ ದೇವರ ಜ್ಞಾನ, ವಿವೇಕ. ಜ್ಞಾನದಿಂದಲೂ ವಿವೇಕದಿಂದಲೂ ಮತ್ತು ಅದ್ಭುತ ಕಾರ್ಯಗಳು ದೇವರು ಮಾಡಿದ್ದು ಯಾಕೆ ಅಂದರೆ ಯೇಸು ಕ್ರಿಸ್ತ ದೇವರ ಜ್ಞಾನ, ದೇವರ ಶಕ್ತಿ ಮೇಲೆ ಆತುಕೊಂಡಿದ್ದರಿಂದ. ಆದರೆ ಈ ದಿನ ನಮಗೆ ಯೇಸು ಕ್ರಿಸ್ತ ದೇವರ ಜ್ಞಾನ, ದೇವರ ಬಲ ಎರಡೂ ಆಗಿದೆ ಅಂತ ಹೇಳಿ ಕೊರಿಂಥದಲ್ಲೂ ಓದ್ತೀವಿ ನಾವು, ಇನ್ನು ಪೌಲನು ಬರೆದ ಬೇರೆ ಪತ್ರಿಕೆಗಳಲ್ಲೂ ಓದ್ತೀವಿ. ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿ, ಓಕೆ ದೇವರು ಈ ಒಂದು ಸೃಷ್ಟಿನೇ ತನ್ನ ಜ್ಞಾನದಿಂದ, ಪರಾಕ್ರಮ ಶಕ್ತಿಯಿಂದ ಸೃಷ್ಟಿ ಮಾಡಿದ್ದಾರೆ. ನನ್ನ ಲೈಫ್ನ ಕೂಡ ದೇವರು ಈ ಒಂದು ಲೋಕದಲ್ಲಿ ಚೆನ್ನಾಗಿರ್ತಾರೆ, ನನ್ನ ಎಲ್ಲ ಕೊರತೆಗಳನ್ನು ನೀಗಿಸ್ತಾರೆ, ನಾನು ಲೋಕದಲ್ಲಿ ಸಂತೋಷವಾಗಿರ್ತೀನಿ ಅಂತ ಹೇಳಿ ನೀವು ಆಯ್ಕೆ ಮಾಡುವಾಗ, ದೇವರ ಬಗ್ಗೆ ನೀವು ತಿಳ್ಕೊಳ್ಳುವಾಗ, ಆವಾಗೇ ನಿಮಗೆ ಫ್ರೀಡಮ್, ಆವಾಗೇ ನಿಮಗೆ ಬಿಡುಗಡೆ, ಆವಾಗೇ ನೀವು ಚಿಂತೆ ಮಾಡಲ್ಲ. ಇಲ್ಲ ಅಂತಂದರೆ ಚಿಂತೆಯಲ್ಲಿ ಮುಳುಗೋಗ್ತೀರ. ಚಿಂತೆ ಮಾಡಿ ಮಾಡಿ ಅದು ಯಾವುದು ಫಲ ಕೊಡೋದಿಲ್ಲ. ಚಿಂತೆದು ಒಂದು ದೊಡ್ಡ ಮೈನಸ್ ಪಾಯಿಂಟು ಏನು ಅಂತಂದರೆ, ಚಿಂತೆ ಮಾಡ್ತಾಯಿರಿ ಪ್ರಾಬ್ಲಮ್ಮೇ ಸಾಲ್ವ್ ಆಗಲ್ಲ. ಆದರೆ ದೇವರು ತಿಳಿದುಕೊಂಡು ದೇವರ ಬಗ್ಗೆ ಜ್ಞಾನ ಸಿಗುವಾಗ ಈ ದೊಡ್ಡ ದೇವರು ನನ್ನ ಪ್ರಾರ್ಥನೆ ಕೇಳಿ ನನಗೆ ಉತ್ತರ ಕೊಡ್ತಾರೆ ಅಂತ ಹೇಳೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಅದಕ್ಕೆ ಈ ದೇವರು ಸೃಷ್ಟಿ ಬಗ್ಗೆ ಮೊದಲನೇ ವಚನ ಬರೆದಿರೋದು, ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ದೇವರು ನನಗೆ ಸಹಾಯ ಮಾಡ್ತಾರೆ. ಯಾಕೆಂದರೆ ಆತನು ಜೀವಿಸುವ ದೇವರು, ನನ್ನ ಪ್ರಾರ್ಥನೆ ಕೇಳೋ ದೇವರು, ಕೈ ನೀಟಿ ನನಗೆ ಸಹಾಯ ಮಾಡೋ ದೇವರು ಆತನೇ. ಬರುವಾರ ಇನ್ನು ಕೆಲವು ಥಿಂಗ್ಸು ಧ್ಯಾನ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.